ಕೈಗಳನ್ನ ಜೋಡಿಸ್ಕೊಂಡಾದ್ರೂ ಪರವಾಗಿಲ್ಲ, ಚಿನ್ಮುದ್ರೆ ಇದ್ದಾದ್ರೂ ಪರವಾಗಿಲ್ಲ. ಕಣ್ಮುಚ್ಕೊಂಡು ಪರಮಾತ್ಮನನ್ನ ನೆನೆಸ್ಕೊಂಡು 3 ಬಾರಿ ಓಂಕಾರವನ್ನ ಹೇಳೋಣ. ಓಂ 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 ವಿಘ್ನ ನಿವಾರಕ ಗಣೇಶನನ್ನ ಸ್ತುತಿ ಮಾಡಿಕೊಂಡು ಯಾವುದೇ ರೀತಿಯ ವಿಘ್ನ ಬಾರದೇ ಇರಲಿ ನಮ್ಮ ಕಲಿಕೆಯಲ್ಲಿ ಅಂತ ಒಮ್ಮೆ ವಿಘ್ನೇಶ್ವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಈ ವಾರ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ನನ್ನ ಬ್ಯಾಕ್ಗ್ರೌಂಡ್ ಇಂದಾನೆ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಏನ್ ವಿಶೇಷ ಅಂತ. ನಾಳೆ ಗುರುಪೂರ್ಣಿಮಾ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಶುಕ್ಲ ಪಕ್ಷದಲ್ಲಿ ಬರುವಂತಹ ಗುರುಪೂರ್ಣಿಮನ್ನ ವ್ಯಾಸ ಪೂರ್ಣಿಮಾ ಅಂತಾನು ಕೂಡ ಕರೀತಾರೆ. ನಮ್ಮ ಆದಿಗುರು ಅಂತಾನೆ ಹೇಳುವಂತಹ ವ್ಯಾಸರು ಎಲ್ಲ ವೇದಗಳನ್ನ ವಿಂಗಡಣೆ ಮಾಡಿ ಈ ಒಂದು ವಿಷ್ಣು ಸಹಸ್ರನಾಮದ ಕೊಡುಗೆನೂ ಕೂಡ ನಮ್ಮ ಋಷಿಗಳಲ್ಲಿ ಶ್ರೇಷ್ಠ ಋಷಿಗಳಲ್ಲಿ ಒಬ್ಬರಾದಂತಹ ವ್ಯಾಸರಿಗೆ ಒಂದು ಅರ್ಪಣೆ ಆಗತ್ತೆ. ನಾವು ಆಲ್ರೆಡಿ ಕಲ್ತಿರೋ ಹಾಗೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ವ್ಯಾಸರು ಬೇರೆ ಅಲ್ಲ ಅಂತ ವಿಷ್ಣು ರೂಪನೇ ಆಗಿ ಬಂದಿರುವಂತಹ ವ್ಯಾಸರಿಗೆ ಒಂದು ಗುರು ಪೂರ್ಣಿಮಾ ದಿನ ನಾವೆಲ್ಲರೂ ಕೂಡ ಒಂದು ಕೃತಜ್ಞತಾ ಮನೋಭಾವವನ್ನ ಸೂಚಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. 1-2 ಮಾತು ಗುರುಗಳ ಬಗ್ಗೆ ನಿಮ್ಗೆಲ್ಲರೂ ಕೂಡ ಹಂಚ್ಕೊಬೇಕು ಕ್ಲಾಸ್ನ ಪ್ರಾರಂಭದಲ್ಲಿ ಅಂತ ಹಂಗೆ ಅನಿಸ್ತಾ ಇದೆ. ಗುರು ಅಂತ ಅಂದ ತಕ್ಷಣ ಎಲ್ಲರಿಗೂ ನನ್ನ ಮಾತು ಕೇಳಿಸ್ತಾ ಇದೆ ಅಲ್ಲ? ಎಲ್ಲರೂ ಅನ್ಮ್ಯೂಟ್ ಮಾಡೋಕೆ ಅವಕಾಶ ಕೊಡ್ತೀನಿ. ನನ್ನ ಧ್ವನಿ ಮತ್ತೆ ನನ್ನ ಇದು ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ಲ? ಯಾರಿಗಾದ್ರೂ ಏನೋ? ಧನ್ಯವಾದ ಧನ್ಯವಾದ ಧನ್ಯವಾದ. ಸೊ ಗುರು ಅಂತಂದ್ರೆ ನಿಮ್ಗೆಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಗು ಅಂತ ಅಂದ್ರೆ ಅಜ್ಞಾನ ಅಥವಾ ಅಂಧಕಾರ, ರು ಅಂತ ಅಂದ್ರೆ ಪ್ರಕಾಶ ಅಥವಾ ಜ್ಞಾನ ಅನ್ನುವಂಥದ್ದು. ಸೊ ಗುರು ಅಂದ್ರೆ ಅಜ್ಞಾನದ ಅಂಧಕಾರವನ್ನು ನಿವಾರಿಸಿ ಜ್ಞಾನದ ಒಂದು ಬೆಳಕನ್ನ ತರುವಂತವನೇ ಗುರು. ಅದು ಯಾರೇ ಆಗಿರ್ಬೋದು. ಒಂದು ಮಗು ಕೂಡ ನಮ್ಗೆ ಗುರು ಆಗ್ಬೋದು, ಅಥವಾ ಅವಿಜ್ಞಾವಂತ ಏನು ಜ್ಞಾನ ಇಲ್ದಂತಹ ವಿದ್ಯಾವಂತನು ಕೂಡ ನಮಗೆ ಗುರು ಆಗ್ಬೋದು. ಏನಾದ್ರೂ ಒಂದು ನಾವನ್ನ ತಿಳ್ಕೊಂತೀವಿ, ಅದರಿಂದ ವಿಷಯ ಸಂಗ್ರಹಣೆ ಆಗಿದೆ ಅಂದ್ರೆ ಅವನ ಗುರು ಅಂತ ನಾವೆಲ್ಲರೂ ಕೂಡ ಕರಿತೀವಿ. ಸಾಮಾನ್ಯವಾಗಿ ಬಹು ಪ್ರಸಿದ್ಧವಾದಂತಹ ಗುರುಚರಿತ್ರೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಕಲ್ಪತರುಸ್ಥತ ಪಾಪಂ ತಾಪಂ ಚ ದೈನ್ಯಂ ಚ ಹರೇ ಶ್ರೀ ಗುರು ದರ್ಶನಂ ಅಂತ. ಎಷ್ಟು ಚೆನ್ನಾಗಿದೆ ಆಕ್ಚುಲಿ ಈ ಸುಭಾಷಿತ ಅಂತ ಅಂದ್ರೆ, ಗಂಗಾ ಪಾಪಂ ಶಶೀತಾಪಂ. ಗಂಗಾ ಪಾಪಂ ಅಂತ ಅಂದ್ರೆ ಪ್ರತಿಯೊಬ್ಬರು ಗಂಗೆಯಲ್ಲಿ ಮಿಂದು ತಮ್ಮ ಪಾಪಗಳನ್ನ ಪರಿಹರಿಸ್ಕೊಬೇಕು, ಮಾಡಿರುವಂತಹ ಕ್ಲೇಶಗಳನ್ನ ದೂರ ಮಾಡ್ಕೊಬೇಕು, ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಇಷ್ಟವನ್ನ ಪಡ್ತಾರೆ. ಅದು ಗಂಗಾ ಪಾಪಂ. ಶಶಿ ತಾಪಂ ಅಂತ ಅಂದ್ರೆ ನಾವು ಚಂದ್ರನನ್ನು ನೋಡಿದ ತಕ್ಷಣ ಏನೋ ಒಂದು ಆಹ್ಲಾದಕರವಾದಂತಹ ಒಂದು ಮನಸ್ಥಿತಿ ಬರುತ್ತೆ. ಮನಸ್ಸಲ್ಲಿರೋ ಎಲ್ಲಾ ತಾಪಗಳನ್ನ ನಾಶ ಮಾಡುವಂತಹ, ಆ ಬೆಳದಿಂಗಳನ್ನು ಸೂಸುವಂತಹ ಶಶಿ, ತಂಪನೆಯ ಒಂದು ಭಾವವನ್ನು ಕೊಡುವಂತಹ ಶಶಿ ನಮಗೆ ನೆನಪಾಗ್ತಾನೆ. ಸೊ ಗಂಗೆ ಪಾಪ ನಾಶ ಮಾಡ್ತಾಳೆ, ಹಾಗೆ ಚಂದ್ರ ನಮ್ಮಲ್ಲಿರುವ ಮನಸ್ಸಿನ ತಾಪವನ್ನು ನಾಶ ಮಾಡ್ತಾನೆ. ಹಾಗೆ ದೈನ್ಯಂ ಕಲ್ಪತರಸ್ಥತ,
ಕಲ್ಪತರು ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಿಮ್ಗೆ ಏನೇ ಕೇಳಿದ್ರು ಕೊಡುವಂತಹ ಒಂದು ವೃಕ್ಷಕ್ಕೆ ಕಲ್ಪತರು ಅಂತಾರೆ. ನಮ್ಮ ಇಡೀ ದಾರಿದ್ರ್ಯವನ್ನ ನಾಶ ಮಾಡುವಂತಹ ಒಂದು ವೃಕ್ಷ ಏನಾದ್ರೂ ಇದೆ ಅದಕ್ಕೆ ಕಲ್ಪತರು ಅಂತ ಕರೀತಾರೆ. ಈ ಮೂರನ್ನ ಸುಭಾಷಿತಕಾರ ಹೇಳಿ ಕೊನೆಯಲ್ಲಿ ಏನ್ ಹೇಳ್ತಾನಂದ್ರೆ, ಪಾಪಂ ತಾಪಂ ಚ ದೈನ್ಯಂ ಚ, ಪಾಪವನ್ನು ತಾಪವನ್ನು ಮತ್ತೆ ದೈನ್ಯವನ್ನು ಅಂದ್ರೆ ದರಿದ್ರವನ್ನು ಯಾರು ನಿವಾರಣೆ ಮಾಡ್ತಾರೆ ಅಂದ್ರೆ ಹರೇ ಶ್ರೀ ಗುರು ದರ್ಶನಂ ಅಂತ. ಗುರುವಿನ ದರ್ಶನ ಆದ್ರೆ ಆ ಪಾಪ, ನಮ್ಮ ಮನಸ್ಸಲ್ಲಿರುವಂತಹ ತಾಪ ಮತ್ತೆ ನಮ್ಮ ಮನಸ್ಸಲ್ಲಿರುವಂತಹ ದಾರಿದ್ರ್ಯ ಕಲ್ಮಶ ಎಲ್ಲವೂ ಕೂಡ ಗುರು ದರ್ಶನದಿಂದ ಅಥವಾ ಸಜ್ಜನರ ದರ್ಶನದಿಂದ ನಾಶ ಆಗತ್ತೆ ಅಂತ ಸುಭಾಷಿತಕಾರ ಹೇಳ್ತಾರೆ. ಇದು ಗುರುಚರಿತ್ರೆ ಅನ್ನೋ ಹಂತದಲ್ಲಿ ಬಹಳ ಒಂದು ಪ್ರಖ್ಯಾತವಾದಂತಹ ಗುರುಸ್ತುತಿ ಅಂತಾನೆ ಹೇಳ್ಬೋದು. ಇನ್ನ ಸಾಮಾನ್ಯವಾಗಿ ಕಬೀರದಾಸರನ್ನ ನಾವು ನೆನೆಸ್ಕೊಂಡಾಗ, ಕಬೀರದಾಸರು ಸುಮಾರು ತಮ್ಮ ಅಭಂಗಗಳಲ್ಲಿ ತಮ್ಮ ಅದರಲ್ಲಿ ಗುರುವಿನ ಒಂದು ಗುಣಗಾನವನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ನನಗೆ ಬಹಳ ತುಂಬಾ ಪ್ರಿಯವಾದದ್ದು ಅಂತ ಅಂದ್ರೆ, ಗುರು ಗೋವಿಂದ ದೋಹಿ ಕಹೆ ಕಾಕೆ ಲಾಗುಪಾಯ, ಬಲಿಹಾರ ಗುರು ಅಪನೆ ಗೋವಿಂದ ದಿಯೋ ಬತಾಯ ಅಂತ ಒಂದು ಸಾಲಿದೆ. ಗುರು ಗೋವಿಂದ ದೋಯಿ ಖಾಕೆ ಅಂದ್ರೆ ಗುರು ಮತ್ತೆ ದೇವರು ಇಬ್ಬರೂ ಕೂಡ ಒಮ್ಮೆಲೆ ಬಂದು ನಿಂತ್ಕೊಂಡ್ರೆ ನಾನು ಯಾರಿಗೆ ನಮಸ್ಕಾರವನ್ನ ಮಾಡ್ಬೇಕು ಅಥವಾ ಯಾರ ನಮಸ್ಕಾರ ಅಂತ ಏನಾದ್ರು ಪ್ರಶ್ನೆ ಮಾಡೋದೇ ಆದ್ರೆ ಅದ್ರ ಉತ್ತರ ಏನಿರುತ್ತೆ ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡ್ಬೇಕು ಅಂತ. ಯಾಕೆ ಗುರುಗಳಿಗೆ ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಆ ದೇವರನ್ನ ತೋರ್ಸೋಕೆ ದಾರಿ ದೀಪ ಆಗಿರೋನೆ ಈ ಗುರು ಅಲ್ವಾ. ನಮ್ಮ ಜೀವನದಲ್ಲಿ ದೇವರನ್ನ ಮಾರ್ಗವನ್ನು ತೋರಿಸೋನೆ ಗುರು ಆಗಿರೋದ್ರಿಂದ ಪ್ರಥಮವಾಗಿ ನಾವು ಗುರುವನ್ನ ನಮಸ್ಕಾರ ಮಾಡ್ಬೇಕು ಅಂತ ಕಬೀರದಾಸರು ಹೇಳುವಂಥದ್ದು. ಗೋವಿಂದ ದಿಯೋ ಬತಾಯ ಅಂತ ಹೇಳ್ತಾನೆ. ಅಂದ್ರೆ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ, ಯಾಕಂದ್ರೆ ಗುರುವಿಗೆ ನಮಸ್ಕಾರ ಮಾಡಿ ಗುರುವನ್ನ ನಾನು ಹೊಲಿಸ್ಕೊಂಡ್ರೆ ತಂತಾನಾಗೆ ಅವನ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾನೆ ಅನ್ನೋದು ಕಬೀರದಾಸರ ಒಂದು ಮತ. ಇನ್ನೊಂದು ಬಹಳ ಪ್ರಸಿದ್ಧವಾದಂತಹ ಕಬೀರದಾಸರದ ಒಂದು ಸಾಲು ಬರುತ್ತೆ. ಸಾತ್ ಸಮುಂದರ ಮಸಿ ಔರ್ ಲೇಖನಿ ಸಬ್ ಬನರಾಯಿ, ಧರತಿ ಸಬ್ ಕಾಗದ ಕರೌ ಗುರುಗುಣ ಲಿಖನ ಜಾಯಿ ಅಂತ. ಬಹಳ ಆಕ್ಚುಲಿ ತುಂಬಾ ಸೊಗಸಾಗಿದೆ. ಇಡೀ ಪೃಥ್ವಿಯನ್ನೇ ಕಾಗದವನ್ನಾಗಿ ಮಾಡ್ಕೊಂಡು, ಅರ್ಥ ಮಾಡ್ಕೊಳ್ಳಿ, ಇಡೀ ಪೃಥ್ವಿಯನ್ನೇ ಕಾಗದವನ್ನಾಗಿ ಮಾಡ್ಕೊಂಡು, ಸಪ್ತ ಸಾಗರಗಳನ್ನೇ ಶಾಯಿಯಾಗಿ ಮಾಡ್ಕೊಂಡು, ಶಾಯಿ ಅಂತಂದ್ರೆ ಇಂಕು, ಇಡೀ ಪೃಥ್ವಿನೇ ಕಾಗದ ಅಂದ್ರೆ ಪತ್ರ, ಸಮುದ್ರದ ನೀರೇ ಶಾಯಿ ಅಂದ್ರೆ ಇಂಕನ್ನ ಮಾಡಿಕೊಂಡು, ಪೃಥ್ವಿಯಲ್ಲಿರುವಂತಹ ಎಲ್ಲಾ ವೃಕ್ಷಗಳನ್ನ ಲೇಖನಿಯನ್ನಾಗಿ ಮಾಡಿಕೊಂಡು, ಗುರುವಿನ ಚರಿತ್ರೆ ಅಥವಾ ಗುರುವಿನ ಮಹಿಮೆಯನ್ನ ಏನಾದ್ರು ಬಣ್ಣಿಸೋದಕ್ಕೆ ಬರೆಯಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅದು ಕೂಡ ಸಾಲಲ್ಲ ಅಂತೆ. ಅಂದ್ರೆ ಪೃಥ್ವಿಯಲ್ಲಿರೋ ವೃಕ್ಷಗಳು ಲೇಖನಿಯಾಗಿ ಮಾಡ್ಕೊಂಡು ಸಮುದ್ರ ನೀರನ್ನ ಇಂಕಾಗಿ ಮಾಡ್ಕೊಂಡು ಕೂಡ ಗುರುವಿನ ಮಹಿಮೆಯನ್ನ ಬಣ್ಣಿಸ್ಬೇಕು ಅಂತ ಅಂದ್ರೆ ಅದು ಆಗೋದಿಲ್ಲ ಅಂತ ನಮ್ಮ ಕಬೀರದಾಸರು ಹೇಳ್ತಾರೆ. ಯಾಕೆ ಇವತ್ತು ಗುರುಗಳ ಬಗ್ಗೆ ಇಷ್ಟೊಂದು ಮಾಡ್ತಾ ಇದ್ದೀವಿ? ವಿಷ್ಣು ಸಹಸ್ರನಾಮ ಕ್ಲಾಸ್ ಅಲ್ವಾ? ಯಾಕೆ ಅಂತ ಅಂದ್ರೆ ಪ್ರಪ್ರಥಮವಾಗಿ ನಾವು ಗುರುಗಳನ್ನ ಯಾರೇ ಆಗಿರ್ಬೋದು, ಸಂಗೀತ ಗುರುಗಳಾಗಿರ್ಬೋದು ಅಥವಾ ಯೋಗ ಗುರುಗಳಾಗಿರ್ಬೋದು, ಆ ಒಂದು ಕೃತಜ್ಞತಾ ಭಾವನೆ ಅನ್ನೋದೇನಿದೆ ಅದನ್ನ ನಾವು ಸಮರ್ಪಣೆ ಮಾಡಿದ್ರೆ ಮಾತ್ರ ನಮಗೆ ಮುಂದೆ ಏನಾದ್ರೂ ಕಲಿಬೇಕು ಮಾಡ್ಬೇಕು ಅನ್ನೋದಕ್ಕೆ ಪರ್ಮಿಷನ್ ಸಿಕ್ತ ಹಾಗೆ, ಲೈಸೆನ್ಸ್ ಸಿಕ್ತ ಹಾಗೆ. ಸೊ ಮೊದಲು ನಾವು ಗುರುವಿನ ಹೇಳ್ತಾರಲ್ಲ, ತುಂಬಾ ಪ್ರಸಿದ್ಧವಾದಂತಹ ಒಂದು ಹಾಡೇ ಬರುತ್ತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ ಅಂತ ದಾಸರೇ ಹೇಳ್ಬಿಟ್ಟಿದ್ದಾರೆ. ಗುರುವಿನಿಗೆ ಫಸ್ಟ್ ಗುಲಾಮನಾಗಿ ನಾವಿದ್ರೆ ಮಾತ್ರ ಒಂದು ಪರಮಾತ್ಮನ ಒಂದು ಸಾನ್ನಿಧ್ಯ ನಮಗೆ ಸಿಗತ್ತೆ ಅಂತ. ಸೊ ಅದಕ್ಕೋಸ್ಕರ ತಂದೆ ತಾಯಿಗಿಂತಲೂ ಗುರು ಮೇಲು ಅಂತ ಹೇಳ್ತಾರೆ. ಯಾಕೆಂದ್ರೆ ತಂದೆ ತಾಯಿ ನಮಗೆ ಜನ್ಮವನ್ನ ಕೊಡೋದಕ್ಕೆ ಮಾತ್ರ ಕಾರಣರಾಗ್ತಾರೆ, ಆದ್ರೆ ಗುರು ಇರ್ತಾರಲ್ಲ ಅವರು ನಮ್ಗೆ ಮತ್ತೆ ಪುನರ್ಜನ್ಮ ಇಲ್ದೇ ಇರೋ ಹಾಗೆ ಮಾಡಬಹುದಾದಂತಹ ಶಕ್ತಿ ಇರುವಂತದ್ದು ಬರೀ ಗುರುಗ್ ಮಾತ್ರ. ಅದಕ್ಕೋಸ್ಕರ ತಂದೆಗಿಂತಲೂ ಶ್ರೇಷ್ಠ ಗುರು ಅಂತ ಶಾಸ್ತ್ರಗಳು ಹೇಳುತ್ತೆ ಅಥವಾ ತಿಳಿದಿರುವಂತ ಜ್ಞಾನಿಗಳು ಹೇಳ್ತಾರೆ. ಮತ್ತೆ ಪುನರ್ಜನ್ಮವನ್ನೇ ಪಡೆದೇ ಕಾಗದೇ ಇರುವಂತಹ ಒಂದು ನಿಲುವಿಗೆ ಕರ್ಕೊಂಡು ಹೋಗ್ತಾರೆ, ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಗುರುಗಳು ಮಾತ್ರ. ಇವತ್ತು ನಾವೇನೋ ಕಲಿತಾ ಇದೀವಿ, ಇಲ್ಲೆಲ್ಲ ಸೇರಿದೀವಿ, ಇಷ್ಟು ಜನ ಒಂದು ಆಧ್ಯಾತ್ಮದ ಒಂದು ಹಾದಿನಲ್ಲಿ ಇದ್ದೀವಿ ಅಂದ್ರೆ ನನಗೆ ನನ್ನ ಗುರುಗಳು ಕೊಟ್ಟಂತ ಬಳುವಳಿಯಿಂದ ಮಾತ್ರ ನಾನು ನಿಮಗೆ ಏನಾದ್ರು ಹೇಳ್ಕೊಡಕ್ಕಾಗ್ತಿದೆ. ಹಾಗೆ ನೀವು ಕಲಿತು ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ದಾರಿದೀಪವಾಗ್ತಾ ಇರುತ್ತೆ. ಹಾಗೆ ಒಂದು ಸಣ್ಣ ಒಂದು ಏನ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ನಾವು ಪ್ರತಿನಿತ್ಯದಲ್ಲಿ ಒಂದು ವ್ಯಾವಹಾರಿಕವಾದ ದೃಷ್ಟಿಯಲ್ಲಿ ಲೌಕಿಕ ಪ್ರಪಂಚದಲ್ಲಿ
ಪ್ರತಿದಿನ ನಾವು ಎಲ್ಲರಿಗೂ ಒಂದು ಆಶೆಯನ್ನ ಮಾಡ್ತೀವಿ. ಈಗ ಏನಾದ್ರು ಒಂದು ಕೋರ್ಸ್ ಮಾಡ್ಬೇಕು ಅಂತ ಅನ್ಕೊಳತ್ತೆ, ಮಕ್ಕಳಿಗೆ ಏನೋ ಒಂದು ಕೋರ್ಸ್ ಮಾಡಿಸ್ಬೇಕಾಗಿರತ್ತೆ. ನಾವು ಸಲಹೆ ಪಡಿತೀವಲ್ಲ, ಯಾವ ಕೋರ್ಸ್ ತಗೊಂಡ್ರೆ, CIT ತಗೊಂಡ್ರೆ ಬೆಟರಾ, ಮೆಡಿಕಲ್ ತಗೊಂಡ್ರೆ ಬೆಟರಾ, ಇಂಜಿನಿಯರಿಂಗ್ ತಗೊಂಡ್ರೆ ಬೆಟರಾ ಅಂತ ಒಂದು ಮಾರ್ಗದರ್ಶನ ನಾವು ಖಂಡಿತ ಎಲ್ಲರ ಹತ್ರ ಕೇಳ್ತಾ ಇರ್ತೀವಿ ಅಲ್ವಾ. ಹಾಗೆ ಒಂದು ರೋಗ ಬಂತು ಅನ್ಕೊಳ್ಳಿ, ಅದಕ್ಕೆ ಕಾಯಿಲೆಗೋಸ್ಕರ ಫಸ್ಟ್ ಒಪಿನಿಯನ್, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ, ಹೀಗೆ ನಾವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ತಾನೆ ಇರ್ತೀವಿ. ಹಾಗೆ ಏನಾದ್ರು ಒಂದು ಕೋರ್ಟ್ ಕೇಸು ಅಥವಾ ಏನೋ ಒಂದು ಅನ್ಯಾಯ ಆಗಿದೆ ಅಂದ್ರೂ ಕೂಡ ನಾವು ಬಹಳಷ್ಟು ಲಾಯರ್ಸ್ನ ಇಟ್ಕೊಂಡು ಸಲಹೆಗಳನ್ನೆಲ್ಲ ತಗೊಂತಾ ಇರ್ತೀವಿ ಅಲ್ವಾ. ಅಥವಾ ಯಾವುದೋ ನಾವು ಪ್ರಯಾಣಕ್ಕೆ ಹೋಗ್ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ, ಅವಳು ಕೂಡ ಆ ದೇವಸ್ಥಾನ ತೆಗ್ದಿರತ್ತಾ, ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ, ಆ ದೇವಸ್ಥಾನದ ಮಹಿಮೆ ಏನು, ಎಲ್ಲೂ ಕೂಡ ನಾವು ಗೂಗಲ್ ಮಾಡ್ತೀವಿ, ಸರ್ಚ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದಿನನಿತ್ಯದ ಲೌಕಿಕ ಪ್ರಪಂಚದಲ್ಲಿ ನಾವು ಇಷ್ಟೆಲ್ಲ ಮಾರ್ಗದರ್ಶನ ಬೇಕು ಅಂತ ಇನ್ನೊಬ್ಬರ ಹತ್ರ ನಾವು ಅವಲಂಬಿತರಾಗ್ತೀವಿ ಅಂತ ಆದ್ರೆ, ನಮ್ಮ ಜನ್ಮ ಮತ್ತೆ ಮೃತ್ಯು ಚಕ್ರಕ್ಕೆ ಬಿಡುಗಡೆಯನ್ನ ಮಾಡುವಂತಹ ಗುರು ನಮ್ಮ ಮಹತ್ವಕ್ಕೆ ನಾವೆಷ್ಟು ಶರಣಾಗತಿ ಆಗ್ಬೇಕು ಅಲ್ವಾ. ಎಷ್ಟು ತತ್ವ ಇದೆ ಅಲ್ವಾ ನಾವು ಹೇಳೋದ್ರ, ಎಷ್ಟು ಮಾರ್ಗದರ್ಶನ ನಮಗೆ ಸಿಗ್ಬೇಕಲ್ಲ ಈ ಜನ್ಮ ಮತ್ತೆ ಮೃತ್ಯು ಚಕ್ರದಿಂದ ನಾವೆಲ್ಲರೂ ಕೂಡ ಬಿಡುಗಡೆ ಆಗ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ನಾವು ಖಂಡಿತ ಗುರುಗಳ ಒಂದು ಶರಣಾಗತಿಯನ್ನ ಹೋಗ್ಬೇಕು. ನಾಳೆ ಗುರು ಪೂರ್ಣಿಮಾ ಇದೆ. ಭಗವಾನ್ ವ್ಯಾಸರ ಒಂದು ಏನು ಕೊಡುಗೆ ಇದೆ ನಮ್ಮ ಸನಾತನ ಧರ್ಮಕ್ಕೆ, ಅವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ, ಸ್ವಲ್ಪಮಪ್ಯಸ ಧರ್ಮಸ್ಯ ಅಂತಾರಲ್ಲ ಭಗವದ್ಗೀತೆನಲ್ಲಿ, ಹಾಗೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಮ್ಮ ಜೀವನದಲ್ಲಿ ಗುರು ತತ್ವವನ್ನ ಒಂದು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಕೃತಾರ್ಥರಾಗಬೇಕು ಅನ್ನೋದು ಒಂದು. ಆಕ್ಚುಲಿ ನಾಳೆ ಒಂದು ಮಾತು ಹೇಳ್ತಾರೆ, ಬ್ರಹ್ಮಾಂಡದಿಂದ 100 ಪಟ್ಟು ಗುರು ತತ್ವದ ಒಂದು ಶಕ್ತಿ ನಮ್ಮ ಪೃಥ್ವಿಗೆ ಟಚ್ ಆಗತ್ತೆ ಅಂತ ಒಂದ್ ಕಡೆ ಒಂದು ಆರ್ಟಿಕಲ್ ಓದ್ದೆ ನಾನು. ಅಂದ್ರೆ ಅಷ್ಟು ಪ್ರಶಸ್ತವಾದಂತಹ ದಿನ ಅಂತ. ಅಂದ್ರೆ ಗುರು ಬೃಹಸ್ಪತಿ ಏನಿದ್ದಾನೆ ಅವನ ಒಂದು ಶಕ್ತಿ ಭೂಮಂಡಲದಲ್ಲಿ ತುಂಬಾ ಇದಾಗಿರುತ್ತೆ ಅಂತ. ಸೊ ಹಾಗೆ ನಮ್ಮನ್ನೇನಾದ್ರೂ ಮುಕ್ತಿಯ ದಾರಿಗೆ ಕೊಂಡು ಹೋಗ್ಬೇಕಂದ್ರೆ ನಾವು ಎಲ್ಲರೂ ಬದ್ಧರಾಗಿದ್ದೀವಿ ಅಲ್ವಾ. ಗುರು ಒಬ್ಬನೇ ಮುಕ್ತನಾಗಿರುವಂತವನು. ಸೊ ಒಬ್ಬ ಬದ್ಧನನ್ನ ಮುಕ್ತನನ್ನಾಗಿ ಮಾಡ್ಬೇಕು ಅಂದ್ರೆ ಅದು ಬರೀ ಗುರು ಕೈಲಿ ಮಾತ್ರ ಸಾಧ್ಯ ಅನ್ನೋದು ನನ್ನ ಒಂದು ಮತ ಆಗಿದೆ. ನಾವೆಲ್ಲರೂ ಕೂಡ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಚಿಕ್ಕ ವಯಸ್ಸಿಂದನೂ ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಹಾಗೆ ಗುರುವಿಗೆ ನಾವೆಲ್ಲರೂ ಕೂಡ ಶರಣಾಗಿ ಏನಾದ್ರೂ ಒಂದು ಕಲಿತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಆಗ್ತಾ ಇದೆ ಅಂತ ಅಂದ್ರೆ ಆ ಗುರುವಿನ ಸ್ಮರಣೆ ಅಥವಾ ಗುರುವಿನ ಒಂದು ಅನುಗ್ರಹ ನಮ್ಗೆ ಇರಲೇಬೇಕು ಅನ್ನೋದು ನಂದು ಒಂದು 2 ನಿಮಿಷದ ಒಂದು ಗುರು ಬಗ್ಗೆ ಮಾತಾಗಿತ್ತು. ಇನ್ನ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕವನ್ನ ನಾವು ಕಲಿಬೇಕಾಗಿದೆ. ಒಂದು ಸಾರಿ ಯಾರ್ಯಾರು ಇಂದಿನಿಂದ ಶ್ಲೋಕಗಳನ್ನ ಹೇಳಬೇಕು ಅಂತ ಬಯಸ್ತಾರೋ ರೈಸ್ ಹ್ಯಾಂಡ್ ಮಾಡಿದ್ರೆ ಅವೆಲ್ಲರಿಗೂ ಕೂಡ ಒಂದೊಂದು ಶ್ಲೋಕದ ಒಂದು ಅವಕಾಶವನ್ನ ಕೊಡ್ತೀನಿ. ಪ್ರದ್ಯುಮ್ನ ಹ್ಯಾಂಡ್ ರೈಸ್ ಮಾಡ್ತಾ ಇದೆ, ಗೊತ್ತು, ಹ್ಯಾಂಡ್ ರೈಸ್ ಮಾಡು, ಸೊ ದಟ್ ಎಲ್ಲರಿಗೂ ನಾನು ಅವಕಾಶವನ್ನ ಕೊಡ್ತೀನಿ. ಶುಕ್ಲಾಂಬರಧರಮಿಂದ ಇಟ್ಕೊಂಡು ಧ್ಯಾನ ಶ್ಲೋಕದವರೆಗೂ ಕೂಡ ಒಬ್ಬೊಬ್ಬರಾಗೆ ಅಂದ್ರೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರುಗಳು ಅನ್ಮ್ಯೂಟ್ ಮಾಡ್ಕೊಂತ, ದಯವಿಟ್ಟು ಮಿಕ್ಕಿದವ್ರು ಎಲ್ಲರೂ ಕೂಡ ಮ್ಯೂಟ್ ಅಲ್ಲಿರಿ, ಅನ್ಮ್ಯೂಟ್ ಮಾಡ್ಕೊಂತ ಶುಕ್ಲಾಂಬರಧರಮಿಂದ ಧ್ಯಾನ ಶ್ಲೋಕವರೆಗೂ ಸಾಲಾಗಿ ನಾನು ಹೆಸರು ಹೇಳ್ತಾ ಹೋಗ್ತೀನಿ. ಒಂದೊಂದೇ ಶ್ಲೋಕವನ್ನ ರಿಪೀಟ್ ಮಾಡ್ಕೊಂತ ಬನ್ನಿ. ಓಕೆ. ವಿಜಯ ರಾಮಚಂದ್ರ ಭಗಿನಿ. ನಮಸ್ತೆ ಮಹೋದಯ. ಹರಿ ನಮಸ್ತೆ. ಒಂದೇ ಶ್ಲೋಕ ಹೇಳದ ಮಹೋದಯ? ಶುಕ್ಲಾಂಬರದಿಂದ ಸ್ಟಾರ್ಟ್ ಮಾಡಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶೈಲಜಾ ಭಗಿನಿ. ಧನ್ಯವಾದಗಳು. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಓಕೆ. ಸರ್ವಮಂಗಳ ಭಗಿನಿ. ಸರ್ವಮಂಗಳ ದತ್ತಾತ್ರಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಹೇಳ್ತೀರಾ? ಓಕೆ. ವತ್ಸಲ ಭಗಿನಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. 566239 ಅಂತ ಇದೆ, ಯಾರು ಅಂತ ಗೊತ್ತಿಲ್ಲ.
ಹಾ ಹೇಳ್ಪುಟ. ವಿಡಿಯೋ ಆನ್ ಮಾಡ್ಕೋ, ಎಲ್ಲರೂ ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ, ಲೈವ್ ಇರುತ್ತೆ ಕ್ಲಾಸ್ನಲ್ಲಿ. 566239 ಅಂತ ಯಾರೋ ಇದ್ದಾರೆ, ಯಾರು? ಓಕೆ. ರಂಜಿತಾ ಜಿ ಎಸ್, ದಯವಿಟ್ಟು ಮಿಕ್ತವ್ರಲ್ಲ ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ರಂಜಿತಾ ಜಿ ಎಸ್, ರಂಜಿತಾ ಜಿ ಎಸ್ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಬೈ. ನೆಕ್ಸ್ಟ್ ಹೋಗೋಣ. ಸಾವಿತ್ರಿ. ಸಾವಿತ್ರಿ. ವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ರಂಜಿತಾ ಜಿ ಎಸ್ ಆಗಿ ಹೇಳಿದ್ರಲ್ಲ. ಓಕೆ. ಭಾರತಿ ಪ್ರಕಾಶ್. ಭಾರತಿ ಪ್ರಕಾಶ್. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಧನ್ಯವಾದ. ಸಾವಿತ್ರಿ ಎಸ್. ಓಕೆ. ಉಮಾ ಭಗಿನಿ. ಎಸ್ ಎನ್ ಉಮಾ ಭಗಿನಿ ಹೇಳಿ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ವೈಶಂಪಾಯನ ಉವಾಚ ಶುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಧನ್ಯವಾದಗಳು, ಚೆನ್ನಾಗಿ ಹೇಳಿದೆ. ಪ್ರಭಾವತಿ. ಪ್ರಭಾವತಿ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಕಂ ಕಮರ್ಚಂತ ಪ್ರಾಪ್ನುಯುರ್ಮಾನವ ಶುಭಂ. ಧನ್ಯವಾದ. ಮುಂಚೆ ಯಾರಿದ್ದಾರೆ? ವೀಣಾ. ವೀಣಾಂಬ. ಓಕೆ. ರೇಖಾ. ರೇಖಾ ರಾಮು. ರೇಖಾ ರಾಮು ಅಂತ ಇದೆ. ನಮಸ್ತೆ ಸರ್. ನಮಸ್ತೆ, ಹರಿ ಓಂ. ಹೇಳಿ. ಎಷ್ಟನೇದು ಸರ್? ನೀವು ನೋಡ್ಕೊಂಡಿಲ್ವಾ? ನೋಡ್ಕೊಂಡೆ, ಅದು ಮರ್ತೋಯ್ತು. ಓಕೆ. ಶ್ರೀ ವೈಶಂಪಾಯನ ಅನ್ಸುತ್ತಲ್ಲ ಸರ್. ಶ್ರುತ್ವಾ ಧರ್ಮಾನ ಶೇಷೇಣ ಎಂದು ಹೇಳಿ. ಓಕೆ ಸರ್. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಧನ್ಯವಾದ. ವಿಜಯಲಕ್ಷ್ಮಿ ಭಗಿನಿ. ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೈಕಂ ಪರಾಯಣಂ ಸ್ತುವಂತಃ ಕನಕಮರ್ಚಂತಃ ಪ್ರಾಪ್ನುಯುರ್ಮಾನವ ಶುಭಂ. ಓಕೆ, ಧನ್ಯವಾದ ಭಗಿನಿ. ಲಲಿತಾ ಭಗಿನಿ ಹೇಳ್ತೀರಾ? ಲಲಿತಾ ಭಗಿನಿ. ಓಕೆ. ಆಶಾ. ಆಶಾ ಬಿ ಪ್ರಕಾಶ್. ಆಶಾ ಬಿ ಪ್ರಕಾಶ್ ಭಗಿನಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ನೀವು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಭಗಿನಿ. ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ನೀವು. ಹಾ, ಇವಾಗ ಆಯ್ತಾ? ಅನ್ಮ್ಯೂಟ್ ಆಯ್ತಾ? ಇವಾಗ ಆಗಿದೆ. ಹೇಳಿ. ಸರಿ ಸರಿ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಯುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಶ್ರೀ ಭೀಷ್ಮ ಉವಾಚ. ಧನ್ಯವಾದ ಭಗಿನಿ. ವಾಣಿ ಸುಬ್ರಹ್ಮಣ್ಯ. ಅನ್ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲ. ಇರ್ಲಿ, ತೊಂದರೆ ಇಲ್ಲ. ವಾಣಿ ಸುಬ್ರಹ್ಮಣ್ಯ ಹೇಳಿ ಭಗಿನಿ. ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಸ್ತತತೋಟಿತಃ ತ್ವಮೇವ ಚಾಚಯನ್ ನಿತ್ಯಂ ಭಕ್ತ್ಯಾಂ ಪುರುಷಮವ್ಯಯಂ ಧ್ಯಾಯಂ ಸ್ತುವನ್ನಮಶ್ಚ ಯಜಮಾನಸ್ತಮೇವ ಚ.
ಚೆನ್ನಾಗಿ ಹೇಳಿದ್ರು. ಪ್ರದ್ಯುಮ್ನ ಹೇಳ್ಪುಟ. अनादिनिधनं विष्णुं सर्वलोकमहेश्वरं लोकाध्यक्षं स्तुवन् नित्यं सर्वदुःखातिगो भवेत्. ಲಲಿತಾ ಭಗಿನಿ ಹೇಳ್ತೀರಾ? ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಧನ್ಯವಾದ. ಶ್ರೀನಿವಾಸ್ ವಿ ಮಹೋದಯ. ಇಲ್ಲ, ಟ್ರೈ ಮಾಡಿ, ತೊಂದರೆ ಇಲ್ಲ. ತಪ್ಪಿದ್ರೆ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ, ಟ್ರೈ ಮಾಡಿ. ಸರ್, ನೀವು ಟ್ರೈ ಮಾಡಿದ್ರೆ ಬರುತ್ತೆ. ಓಕೆ, ಏನೋ ಸ್ಟ್ರಕ್ ಆಯ್ತು ಅನ್ಸುತ್ತೆ. ಕುಮಾರಸ್ವಾಮಿ HS ಮಹೋದಯ ಹೇಳ್ತೀರಾ? ಏಷ ಮೇ ಸರ್ವಧರ್ಮಾಣಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷ ಮ್ಯೂಟ್ ಮಾಡ್ಕೊಳ್ಳಿ ಹೇಳಿ ಎಲ್ಲರೂ. ಅದು ಹಾಗೆ. ಲಲಿತಾ ಭಗಿನಿ ಹೇಳ್ತೀರಾ? ಮಿಕ್ದವರೆಲ್ಲ ದಯವಿಟ್ಟು ಮ್ಯೂಟ್ ಅಲ್ಲಿರಿ. ಲಲಿತಾ ಭಗಿನಿ ಮಾತ್ರ. ಯದ್ಭಕ್ತ ಹೇಳ 15 ಯದ್ಭಕ್ತ ಪುಂಡರೀಕಾಕ್ಷಂ ಸರ್ವೈರ್ದರ್ಶನರ ಸದಾ ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ. ಹೇಳಿ ನೆಕ್ಸ್ಟ್. ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯವಸ್ಥಿತಃ. ಧನ್ಯವಾದ ಭಗಿ, ಧನ್ಯವಾದ. ರಾಮಮೂರ್ತಿ ಮಹೋದಯ. ಯತ ಸರ್ವಾಣಿ ಭೂತಾನಿ ಭವತ್ಯಂತಯುಗಾಗಮೇ ಯಸ್ಮಿಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ, ಯಾಕೆಂದ್ರೆ ನಾನು ಆಪ್ಷನ್ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಕೊಟ್ಟಿದ್ದೀನಿ. ಯಾಕೆಂದ್ರೆ ಒಬ್ಬೊಬ್ರು ಹೋಸ್ಟ್ ಮಾಡಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ. ಒಬ್ರು ನಾನು ಹೆಸರು ಕರೆದವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಿಕ್ತವ್ರೆಲ್ಲ ದಯವಿಟ್ಟು ಮ್ಯೂಟ್ ಅಲ್ಲಿರಿ. ಉಷಾ ಅನ್ನಪೂರ್ಣ, ಉಷಾ ಭಗಿನಿ ಅಪ್ರಾಮಯ್ಯ, ಉಷಾ ಭಗಿನಿ. ಯಾನಿ ನಾಮಾನಿ ಗೌಣಾನಿ. ಉಷಾ ಭಗಿನಿ ಮ್ಯೂಟಲ್ಲಿ ಹೇಳ್ತಾ ಇದ್ದೀರಾ? ಉಷಾ ಭಗಿನಿ ಮ್ಯೂಟ್ ಅಲ್ಲೇ ಹೇಳ್ತಾ ಇದ್ದೀರಾ? ಓಕೆ, ನಿಮ್ಗೆ ಅನ್ಮ್ಯೂಟ್ ಮಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ಅನ್ಸುತ್ತೆ. ಶ್ವೇತಾ MS. ಉಷಾ ಭಗಿನಿ ಇವಾಗ ಅನ್ಮ್ಯೂಟ್ ಆದ್ರಿ, ಹೇಳಿ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋ ಅನುಷ್ಠಾಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಚೆನ್ನಾಗಿ ಹೇಳಿದ್ರಿ ಭಗಿನಿ. ಶ್ವೇತಾ MS. ಹರಿ ಓಂ. ನಮಸ್ತೆ ಮಹೋದಯ. ನಮಸ್ತೆ. ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮ ಹೃದಯಂ ತಸ್ಯ ಶಾಂತ್ಯರ್ಥೆ ವಿನಿಯುಜ್ಯತೆ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪದಲ್ಯಾಂತಂ ನಮಾಮಿ ಪುರುಷೋತ್ತಮಂ. ಓಕೆ. ಲಕ್ಷ್ಮಿ R ರಾವ್. ಮ್ಯೂಟ್ ಅನ್ಮ್ಯೂಟ್ ಮಾಡೋದು ನೀವೇ ಕಂಟ್ರೋಲ್ ಇಟ್ಕೊಳ್ಳಿ ಸರ್. ಜನ ಸುಮ್ಮನೆ ಅವ್ರಿಗೆ ಗೊತ್ತಾಗುದಿಲ್ಲ, ಏನಿಲ್ಲ ಏನು. ದೀಪಾ ಮೇಡಮ್ ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಅವರು ಜೊತೆ ಹಾಡ್ತಿದ್ದಾರೆ. ದೀಪಾ ಭಂಡಾರ್ಕರ್ ಅಂತ ಟ್ರೈ ಮಾಡ್ತೀನಿ. ಅಸ್ಯ ಶ್ರೀ ಹೇಳ್ಬೇಕು. ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನಷ್ಟಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂ ಶುದ್ಧವೋ ಭಾನುರಿತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖಬೃನ್ನಂದಕೀ ಚಕ್ರೀತಿ ಕೀಲಕಂ ಶಾರ್ಗದನ್ಮಗದಾಧರ ಇತ್ಯಸ್ತ್ರಂ
रथाङ्गपाणिरक्षोभयति नेत्रम् त्रिसामासामगस्तामेति कवचम् आनन्दं परब्रह्मेति योनिः ऋतुसुदर्शनः काल इति दिग्बन्धः श्रीविश्वरूप इति ध्यानम् श्रीमहाविष्णुप्रीत्यर्थे सहस्रनाम पारायणे विनियोगः. ಅಸ್ತು, ಧನ್ಯವಾದ ಎಲ್ಲರಿಗೂ ಕೂಡ. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಇವತ್ತಿಂದ ಧ್ಯಾನ ಶ್ಲೋಕವನ್ನ ಪ್ರಾರಂಭ ಮಾಡಬೇಕು. ಧ್ಯಾನ ಶ್ಲೋಕದಲ್ಲೂ 2 ಆಗಿತ್ತಲ್ಲ? ಓಕೆ, ಫೈನ್. ನಿಮಿಷ. ಸಹನಾ ಭಗಿನಿ, ಒಂದು ನಿಮಿಷ. ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತದಲ್ಲ ಸಹನಾ ಭಗಿನಿ? ಓಕೆ ಅಕ್ಕ. ಇದು ಯಾವ್ದ್ರಿ ಅಣ್ಣ, ಯಾವ್ದು ಹೇಳ್ಬೇಕು ಶ್ಲೋಕ? ಧ್ಯಾನಂ ಹೇಳಿ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸ. ಓಕೆ. ಇದ್ರೊಳಗ ಇಲ್ಲ ಅದ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸಿತೈ. ಅದೇನ್ರಿ ಅಣ್ಣ? ಕರೆಕ್ಟ್ ಆಗಿ ಹೇಳ್ತಿದ್ರ? ಹೇಳಿ, ಸ್ವಲ್ಪ ನಿಧಾನಕ್ಕೆ ಹೇಳಿ ಆದಷ್ಟು. ಧ್ಯಾನಂ ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸಿಕ್ಕತೆ ಮೌಕ್ತಿಕಾನಾಂ ಮಾಲಾ ಕೃಪ್ತಾಸ್ತನಸ್ತಾ ಸ್ಫಟಿಕಮಣಿ ನಿರ್ಭೈ ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈ ವಿಭ್ರೈರುಪರಿ ಹೇಳಿ, ನಿಧಾನಕ್ಕೆ ಹೇಳಿ. ಮಿಸ್ಟೇಕ್ ಇದೆ. ನಿಮಿಷ. ಯಾವುದೇ ಶ್ಲೋಕವನ್ನಾಗ್ಲಿ ನಾವು ನಿಧಾನಕ್ಕೆ ಪದವನ್ನ ಸಂಪೂರ್ಣವಾಗಿ ಶುಭ್ರೈರಭ್ರೈರಭ್ರೈ ಬಿಡಿಸಿ ಹೇಳಿ ಆದಷ್ಟು. ಶುಭ್ರೈರಭ್ರೈರ್ ರೂಪರವಿರ ಚಿತ್ತೈರ್ಮುಕ್ತ ಪೀಯೂಷ ವರ್ಷೈಃ ಆನಂದಿನ ಪುನಿಯಾದರಿ ನಲಿ ನಲಿನಗ ದಾಶಂಕ ಪಾಣಿರ್ಮುಕುಂದಃ ಭೂಪಾದೌ ಯಸ್ಯ ನಾಭಿರ್ಯದ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋಧೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮುಕ್ತಃ. ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ. ನಿಧಾನಕ್ಕೆ ಹೇಳಿ, ಎಲ್ಲರಿಗೂ ಬರುತ್ತೆ, ಯಾರಿಗೂ ಬರೋದಿಲ್ಲ ಅಂತ ಏನಿಲ್ಲ. ಶಿರೋದ್ಯೌರ್ಮುಖಪಿ ದಹನೋ ಯಸ್ಯ ವಾಸೋಯಮಬ್ಧಿಃ ವಾಸ್ತೇಯಮಬ್ಧಿಃ ಅಂತಸ್ತಂ ಯಸ್ಯ ವಿಶ್ವಂ ಸುರನರ ಖಗ ಗೋ ಭೋಗಿ ಗಂಧರ್ವ ದೈತ್ಯಶ್ಚಿತ್ರಂ ರಂ ರಂ ದೈತ್ಯೈಃ ಚಿತ್ರಂ ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶ ನಮಾಮಿ. ಶಾಂತಾಕಾರಂ ಭುಜಗಶಯನಂ. ಆಗಿಲ್ಲ, ಇನ್ನು ಪಾಠ ಆಗಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಒಂದು ರಿಕ್ವೆಸ್ಟ್, ಬರೀ ಸಹನಾ ಭಗಿನಿಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಎಲ್ಲರಿಗೂ ಅಷ್ಟೇ. ನೀವು ಎಲ್ಲೇ ಆಗ್ಲಿ ಒಂದು ಶ್ಲೋಕವನ್ನ ಹೇಳ್ತೀರಾ, ಒಂದು ಪ್ರಸ್ತುತ ಪಡಿಸ್ತೀರಾ ಅಂದ್ರೆ ಬಹಳ ಸಾವಧಾನದಿಂದ ನೀವು ದೇವರಿಗೆ ಅರ್ಪಣೆ ಮಾಡಿ. ಇದನ್ನ ನೀವು ನನಗೆಲ್ಲ ಹೇಳಿದ್ದ ಆಕ್ಚುಲಿ ಶ್ಲೋಕ. ಇಷ್ಟು ಜನ ಏನೇನು ಇವತ್ತು ಪಾರಾಯಣವನ್ನ ಮಾಡಿದ್ರಿ, ನಾನು ಆಕ್ಚುಲಿ ಪಾರಾಯಣ ಮಾಡಿಸೋ ಉದ್ದೇಶನೇ ಅದು. ನೀವು ದೇವರಿಗೆ ಸಮರ್ಪಣೆಯನ್ನ ಮಾಡ್ತಿದ್ದೀರಾ ಅನ್ನೋ ಭಾವದಿಂದ ಒಂದೊಂದು ಅಕ್ಷರವನ್ನು ಕೂಡ ಅಲ್ಪಪ್ರಾಣ ಮಹಾಪ್ರಾಣಗಳನ್ನ ನಾವು ನಿಮ್ಮ ಕ್ಲಾಸಲ್ಲಿ ಬಹಳ ಸ್ಪಷ್ಟವಾಗಿ, ನಾನಾಗ್ಲಿ ಹೇಮಾ ಭಗಿನಾಗ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳನ್ನ ಆದಷ್ಟು ನಾವು ಒತ್ತು ಕೊಟ್ಟು ಹೇಳಿರ್ತೀವಿ. ಹಾಗೆ ಕೂಡ ಆಡಿಯೋನು ಕೂಡ ಕಳಿಸಿರ್ತೀವಿ. ಸೊ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೋ ಪೂರ್ತಿಯಾದಂತಹ ಅಕ್ಷರಗಳನ್ನ, ಮಹಾಪ್ರಾಣ ಅಲ್ಪಪ್ರಾಣಗಳನ್ನ ಅಭ್ಯಾಸ ಮಾಡಿ ಸಮಾಧಾನದಿಂದ ಹೇಳಿದಾಗ ಖಂಡಿತ ಬರುತ್ತೆ. ಅದು ವೇದ ಆಗಿರ್ಬೋದು, ವಿಷ್ಣು ಸಹಸ್ರನ ಆಗಿರ್ಬೋದು, ಲಲಿತ ಸಹಸ್ರನಾಮ ಯಾವುದೇ ಆಗಿರ್ಬೋದು, ಅದು ಖಂಡಿತ ಸಿದ್ಧಿ ಆಗತ್ತೆ. ಅಭ್ಯಾಸ ಬೇಕು. ಅಭ್ಯಾಸ ಮಾಡ್ತಾ ಇದ್ರೆ ಖಂಡಿತ ಅದು ನಮ್ಗೆ ಆಗತ್ತೆ. ಒಂದೇ ಸತಿಗೆ ಕಲಿಬೇಕು ಅಂದ್ರೆ ಯಾರಿಗೂ ಕೂಡ ಆಗೋದಿಲ್ಲ. ಇರ್ಲಿ, ಪ್ರತಿದಿನ ನಿರಂತರವಾಗಿ ಪಾರಾಯಣವನ್ನ ಮಾಡ್ತಾ ಇದ್ರೆ ಅದು ಖಂಡಿತ ನಮ್ಗೆ ಸಿದ್ಧಿ ಆಗುತ್ತೆ. ಸೊ ಇವತ್ತಿಂದ ಅಂದ್ರೆ ಧ್ಯಾನದ ಮುಂದುವರಿದ ಭಾಗವನ್ನ ನಾವು ಇವತ್ತು ನೋಡೋಣ. ದಿನೇಶ್ ಮಹೋದಯ, ನಂದೊಂದು ಇದು ಸಂದೇಹ. KL ಶ್ರೀನಿವಾಸನ್ ಅವರು ಹೇಳ್ಕೊಡ್ತಾ ಇದ್ರು ಇದ್ರಲ್ಲಿ ಶಂಕರ ಚಾನೆಲ್ ನಲ್ಲಿ. ಅವಾಗ ವಾಸ್ತೇಯಮಬ್ಧಿ ಅಂತ ಹೇಳ್ಬೇಡಿ, ವಾಸೋಯ ಅಂತ ಹೇಳಿ ಅಂತ ಹೇಳಿದ್ರು. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಗೊತ್ತಾಗ್ಲಿಲ್ಲ. ಹೌದಾ?
ಯೂಶಲಿ ಸುಮಾರು ಬುಕ್ಸ್ಗಳೆಲ್ಲ ಯಾವ ರೀತಿ ಇದೆ, ಯಾಕಂದ್ರೆ ನಾನು ಒಂದು ಬುಕ್ ಅನ್ನ ಫಾಲೋ ಮಾಡ್ತೀನಿ. ಅಲ್ಲ ಇದ್ರಲ್ಲಿ ಅರ್ಥವನ್ನ ನೀವೆಲ್ಲ ವಾಸ್ತೇಯ ಪದಚ್ಛೇದ ಅರ್ಥವನ್ನ ಬರ್ಕೊಂಡಿದ್ದೀರಾ? ಅರ್ಥದ ಬಗ್ಗೆ ಏನಾದ್ರು ಡೌಟ್ ಇಲ್ಲ ಅಲ್ಲ ನಿಮ್ಗೆ? ತಿದ್ದುಕೊಂಡು ಹೇಳಿ, ವಾಸ್ತೇಯ ಅಂತ ಹೇಳ್ಬೇಡಿ, ವಾಸೋಯ ಅಂತ ಹೇಳಿ ಅಂತ ಹೇಳಿದ್ರು. ನಂಗೆ ಅರ್ಥ ಗೊತ್ತಿಲ್ಲ ಅದಕ್ಕೂ ಏನಂತ. ಓಕೆ, ನನಗೆ ಪ್ರತ್ಯೇಕವಾಗಿ ಅದಕ್ಕೆ ಸಂದೇಶ ಕಳಿಸಿ, ನಾನು ಕೂಡ ಒಂದ್ 2-3 ಬುಕ್ ಅನ್ನ ರೆಫರ್ ಮಾಡಿ ನಿಮ್ಗೆ ಯಾವುದು ಕರೆಕ್ಟ್ ಅಂತ ಹೇಳ್ತೀನಿ. ಬಟ್ ಅರ್ಥದ ಪ್ರಕಾರ ನಾವು ಹೋದಾಗ ಒಂದು ಪ್ರೈವೇಟ್ ಮೆಸೇಜ್ ಅನ್ನ ಕಳಿಸಿ, ಖಂಡಿತ ಅದರ ಆಯ್ತು. ನಮಸ್ಕಾರ ಹೆಚ್ಚಿನ ಪುಸ್ತಕಗಳಲ್ಲಿ ವಾಸ್ತೇಯ ಮಬ್ದಿಹಿ ಅಂತಲೇ ಇದೆ. ಹೌದಾ? ಅವರು ಯಾವ್ದನ್ನ ನೋಡಿ ಹೇಳಿದ್ರೆ ಗೊತ್ತಿಲ್ಲ. ಇಲ್ಲ, ಅರ್ಥವನ್ನ ಗ್ರಹಣ ಮಾಡಿದಾಗ ಸ್ವಲ್ಪ ನಮ್ಗೆ ನಿಜವಾದ ಸತ್ವ ಗೊತ್ತಾಗತ್ತೆ. ಅದು ಖಂಡಿತ, ಅದರ ಬಗ್ಗೆ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಶ್ಲೋಕ ಬಹಳ ಬಹಳ ಚೆನ್ನಾಗಿದೆ. ಖುಷಿ ಅನ್ಸುತ್ತೆ ನಂಗೆ ಆಕ್ಚುಲಿ ಈ ಒಂದು ಇದನ್ನ ಪಾಠ ಮಾಡ್ಲಿಕ್ಕೆ. ಓಕೆ, ಒಬ್ರು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈ ಶ್ಲೋಕವನ್ನ ಹೇಳ್ಕೊಡ್ತೀನಿ ಮೊದಲಿಗೆ, ನಂತರ ಅದರ ಪದಚ್ಛೇದ, ಅನ್ವಯ ಕ್ರಮ ಎಲ್ಲವೂ ಕೂಡ ನೋಡೋಣ. ಯಾರು ಅನ್ಮ್ಯೂಟ್ ಮಾಡ್ಕೊಂತೀರಾ? 200 ಜನ ಇದ್ದೀರಾ. ಅದರಲ್ಲಿ ಮಂಜುಳಾ, ನಾನು ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾನು ಹೇಳ್ದಂಗೆ ಹೇಳಿ, ಆಯ್ತಾ? ಮಂಜುಳಾ ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ಅನ್ಸ್ತಲ್ಲ. ಓಕೆ, ಮಂಜುಳಾ ಅವ್ರು ಇವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಆಯ್ತು. ಜೈ ಶ್ರೀಕೃಷ್ಣ ಅಣ್ಣ. ಜೈ ಶ್ರೀಕೃಷ್ಣ. ನಾಳೆ ಇದಕ್ಕೆ ಇವತ್ತೇ ಧನ್ಯವಾದ ಇದು ಹೇಳ್ತಾ ಇದ್ದೀನಿ, ಅಭಿವಂದನೆ ಗುರು ಪೂರ್ಣಿಮೆಗೆ. ಧನ್ಯವಾದ ಭಗಿನಿ. ನಾನು ಒಂದ್ಸತಿ ಹೇಳ್ತೀನಿ, ನೀವು 2 ಸತಿ ರಿಪೀಟ್ ಮಾಡಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಒಂದ್ಸತಿ ಪೂರ್ತಿ ಹೇಳಕ್ ಟ್ರೈ ಮಾಡಿ ಶ್ಲೋಕ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರೆ. ಧನ್ಯವಾದ. ನೀಲಿಮಾ ಭಗಿನಿ ರಿಪೀಟ್ ಮಾಡಿ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ. 2 ಟೈಮ್ಸ್ ಹೇಳಿ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಮತ್ತೊಮ್ಮೆ ಹೇಳ್ತೀನಿ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಒಂದ್ಸತಿ ಪೂರ್ತಿ ಶ್ಲೋಕ ಹೇಳಕ್ ಟ್ರೈ ಮಾಡ್ತೀರಾ? ಫುಲ್ ಶಾಂತಾಕಾರನಿಂದ ಬೇಡ, ಲಕ್ಷ್ಮೀಕಾಂತಮಿಂದ ಹೇಳಿ ಸರ್. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ಎಲ್ಲರನ್ನೂ ಕೂಡ ಮ್ಯೂಟ್ ಮಾಡಕ್ ಇದ್ ಮಾಡ್ತೀವಿ, ಯಾಕಂದ್ರೆ ನಾನು ಹೇಳ್ತಿರ್ಬೇಕಂದ್ರೆ ಆಭಾಸ ಆಗೋದು ಬೇಡ ಅಂತ. ಸೊ ಇವಾಗ ಪದಚ್ಛೇದವನ್ನ ನೋಡೋಣ, ಪದವಿಭಜನೆಯನ್ನು ನೋಡೋಣ. ಬರ್ಕೊಳ್ಳೋರು ಬರ್ಕೊಳ್ಳಿ. ಶಾಂತಾಕಾರಂ ಭುಜಗಶಯನಂ
ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ. ಆಕ್ಚುಲಿ ಈ ಶ್ಲೋಕ ತುಂಬಾ ಸುಲಭವಾಗಿದೆ, ಇದಕ್ಕೆ ಪದಚ್ಛೇದ ಅನ್ವಯಗಳು ಬೇಕೇ ಆಗಿಲ್ಲ. ಬಟ್ ಆದ್ರೂ ಕೂಡ ಮೊದಲನೇ ಶ್ಲೋಕದಿಂದ ನೀವೆಲ್ಲರೂ ಕೂಡ ಬರ್ಕೊಂತ ಇರೋ ಅನ್ನೋ ದೃಷ್ಟಿಯಿಂದ ಮತ್ತೆ ಬರೆಸ್ತಾ ಇರುವಂತದ್ದು. ಶುಭಾಂಗಂ, ಮೇಘವರ್ಣಂ ಶುಭಾಂಗಂ, ಲಕ್ಷ್ಮೀಕಾಂತಂ ಕಮಲನಯನಂ, ಯೋಗಿ ಹೃದಯ ಧ್ಯಾನಗಮ್ಯಂ, ಯೋಗಿ ಹೃದಯ ಧ್ಯಾನಗಮ್ಯಂ, ವಂದೇ ವಿಷ್ಣುಂ, ವಂದೇ ವಿಷ್ಣುಂ. ಅದ್ ಬೇಕಾದ್ರೆ ಸಪರೇಟ್ ಆಗೋ ಬರ್ಕೊಬಹುದು, ಒಂದೇ ಅಂತ ಮತ್ತೆ ವಿಷ್ಣು ಅಂತ, ಅಥವಾ ಕೂಡಿಸಿ ಆದ್ರೂ ಬರ್ಕೊಬಹುದು, ಅದರ ಅರ್ಥ ಸಮಾನವಾಗಿರುತ್ತೆ. ಭವಭಯಹರಂ, ಭವಭಯಹರಂ ಸರ್ವಲೋಕೈಕನಾಥಂ. ಈ ಪದಗಳಿಗೆ ಅರ್ಥವನ್ನ ಬರ್ಕೊಳ್ಳೋಣ. ಶಾಂತಾಕಾರಂ ಅಂದ್ರೆ ಶಾಂತಿಯ ಸ್ವರೂಪ, ಶಾಂತಾಕಾರಂ ಅಂದ್ರೆ ಶಾಂತಿಯ ಸ್ವರೂಪ. ಆಯ್ತಲ್ವಾ. ಭುಜಗ ಶಯನಂ ಅಂತ ಅಂದ್ರೆ ಶೇಷನಾಗನ ಮೇಲೆ ಮಲಗಿರುವ. ಭುಜಗ ಅಂತ ಅಂದ್ರೆ ಹಾವು ಅಥವಾ ಶೇಷ ಅಂತ ಬರುತ್ತೆ. ಶೇಷ ಶಯನಂ, ಶಯನಂ ಅಂದ್ರೆ ಮಲಗಿರುವಂಥದ್ದು. ಶೇಷ ನಾಗನ ಮೇಲೆ ಮಲಗಿರುವ. ಆಕ್ಚುಲಿ ನಿಮ್ಮೆಲ್ಲರಿಗೂ ಒಂದು ಚಿತ್ರವನ್ನ ಪ್ರೆಸೆಂಟ್ ಮಾಡಿದ್ದೀನಿ, ಅದರಲ್ಲಿ ಈ ಶ್ಲೋಕದ ಒಂದು ಪೂರ್ಣ ವಿವರಣೆ ಅಲ್ಲಿದೆ. ಭುಜಗ ಶಯನಂ ಅಂದ್ರೆ ಶೇಷನಾಗನ ಮೇಲೆ ಮಲಗಿರುವಂತಹ. ಪದ್ಮನಾಭಂ ಅಂದ್ರೆ ನಾಭಿಯಿಂದ ಪದ್ಮ ಅಥವಾ ಕಮಲ ಅಂತಲೂ ಬರ್ಬೋದು. ನಾಭಿಯಿಂದ ಕಮಲದ ಹೂವನ್ನು ನಾಭಿಯಿಂದ ಕಮಲದ ಹೂವನ್ನು. ಸುರೇಶಂ ಅಂದ್ರೆ ದೇವತೆಗಳ ಸ್ವಾಮಿ ಅಂತ. ಸುರಾಣಾಂ ಈಶ್ವರ ಸುರೇಶ ಅಂತಾರೆ, ದೇವತೆಗಳ ಸ್ವಾಮಿ. ಸುರರು ಅಂದ್ರೆ ದೇವತೆಗಳು, ಸುರೇಶಂ ಅಂದ್ರೆ ದೇವತೆಗಳ ಒಡೆಯ ಅಥವಾ ದೇವತೆಗಳ ಸ್ವಾಮಿ ಅಂತಂದ್ರೆ ಬರ್ಕೊಬಹುದು. ವಿಶ್ವಾಧಾರಂ ಅಂದ್ರೆ ವಿಶ್ವಕ್ಕೆ ಆಧಾರನಾದಂತಹ. ಗಗನ ಸದೃಶಂ ಅಂದ್ರೆ ಆಕಾಶದಂತೆ. ಸದೃಶ ಅಂತಂದ್ರೆ ಅದೇ ರೀತಿಯಲ್ಲಿ ಅಂತ ಬರುತ್ತೆ. ಗಗನ ಅಂತಂದ್ರೆ ಆಕಾಶ, ಆಕಾಶವನ್ನು ಹೋಲುವ ಅಥವಾ ಆಕಾಶದಂತೆ ಅಂತ ಬರ್ಕೊಳ್ಳಿ. ಮೇಘವರ್ಣಂ ಅಂದ್ರೆ ಮೇಘದಂತೆ ಅಥವಾ ಆಕಾಶದ ಬಣ್ಣವನ್ನು ಹೋಲುವ, ಮೇಘದ ಬಣ್ಣವನ್ನು ಹೋಲುವ. ಶುಭಾಂಗಂ, ಶುಭಾಂಗ ಅಂದ್ರೆ ಶುಭವಾದ ಅಂಗಗಳನ್ನು ಹೊಂದಿರುವ ಅಂತ ಬರುತ್ತೆ ಅರ್ಥ. ಶುಭಾಂಗಂ ಅವನ ಅಂಗಗಳೆಲ್ಲವೂ ಕೂಡ ಶುಭಕರವಾದದ್ದು ಅಂತ. ಶುಭವಾದ ಅಂಗಗಳನ್ನು ಹೊಂದಿರುವ. ಲಕ್ಷ್ಮೀಕಾಂತಮ ಅಂದ್ರೆ ಲಕ್ಷ್ಮಿಯ ಪತಿಯಾಗಿರುವ, ಲಕ್ಷ್ಮೀ ಪತಿಯಾಗಿರುವ ಅಥವಾ ಲಕ್ಷ್ಮಿಯ ಒಡೆಯನಾಗಿರುವಂತಹ ಅಂತ ಹೇಳ್ಬೋದು. ಲಕ್ಷ್ಮಿಯ ಪತಿಯಾಗಿರುವ. ಕಮಲನಯನಂ ಅಂದ್ರೆ ಕಮಲದಂತೆ ಕಣ್ಣುಗಳನ್ನು ಉಳ್ಳಂತಹ, ಕಮಲದಂತೆ ಕಣ್ಣುಗಳನ್ನು ಉಳ್ಳಂತಹ ಲಕ್ಷ್ಮೀಕಾಂತಂ ಅಂದ್ರೆ. ಯೋಗಿ ಧ್ಯಾನ ಗಮ್ಯಂ ಅಂದ್ರೆ ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದಿರಲು ಸಾಧ್ಯವಾಗಿರುವ,
ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದಿರಲು ಸಾಧ್ಯವಾಗಿರುವ ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದಾಗಲು ಸಾಧ್ಯವಿರುವ ಅಲ್ವಾ ಒಂದೇ ಅಂದ್ರೆ ವಂದಿಸುತ್ತೇನೆ ವಿಷ್ಣುವನ್ನು ಭವಭಯ ಹರಂ ಅಂದ್ರೆ ಸಂಸಾರದ ಭಯವನ್ನು ನಿವಾರಣೆ ಮಾಡುವ. ಭವ ಅಂದ್ರೆ ಸಂಸಾರ, ಭಯ ಅಂದ್ರೆ ಗೊತ್ತಿದೆ, ಅಂದ್ರೆ ಸಂಸಾರದ ಭಯವನ್ನು ನಿವಾರಿಸುವ ಅಥವಾ ನಿವಾರಣೆ ಮಾಡುವ. ಸರ್ವಲೋಕೈಕನಾಥಂ ಎಲ್ಲಾ ಲೋಕಗಳಿಗೆ ಏಕಮಾತ್ರ ಒಡೆಯ. ಸರ್ವಲೋಕೈಕನಾಥಂ ಅಂದ್ರೆ ಎಲ್ಲಾ ಲೋಕಗಳಿಗೆ ಏಕೈಕ ಒಡೆಯನಾಗಿರುವಂತಹ ಅರ್ಥ ಬರುತ್ತೆ. ಸರ್ವೇ ಏಕಃ ಏವ ನಾಥಂ ಸರ್ವಲೋಕೈಕನಾಥಂ. ಸೊ ಶ್ಲೋಕದ ಸಾರಾಂಶವನ್ನ ಬೇಕಾದ್ರೆ ಬರ್ಕೊಳ್ಳಿ ಒಂದ್ಸತಿ. ಶಾಂತಿಯ ಸ್ವರೂಪನಾದ ಶೇಷನಾಗನ ಮೇಲೆ ಶಯನಿಸಿರುವ, ಶಾಂತಿಯ ಸ್ವರೂಪನಾದ ಶೇಷನಾಗನ ಮೇಲೆ ಶಯನಿಸಿರುವ, ನಾಭಿಯಿಂದ ಪದ್ಮವನ್ನು ಹೊರಹೊಮ್ಮಿದ, ನಾಭಿಯಿಂದ ಪದ್ಮ ಕಮಲವನ್ನು ಅಂತಾದ್ರೂ ಬರ್ಕೊಳ್ಳಿ, ಪದ್ಮ ಕಮಲವನ್ನು ಹೊರಹೊಮ್ಮಿದ ದೇವತೆಗಳ ಸ್ವಾಮಿ, ದೇವತೆಗಳ ಸ್ವಾಮಿ, ವಿಶ್ವದ ಆಧಾರ, ಆಕಾಶದಂತೆ ಮೇಘದಂತೆ ಬಣ್ಣವುಳ್ಳ, ಆಕಾಶದಂತೆ ಮೇಘದಂತೆ ಬಣ್ಣವುಳ್ಳ, ಶುಭವಾದ ಅಂಗಗಳನ್ನು ಉಳ್ಳ. ಅವನ ಅಂಗಾಂಗಗಳೆಲ್ಲರೂ ಕೂಡ ಶುಭನೇ. ಒಂದು ಪ್ರಸಿದ್ಧವಾದ ಒಂದು ಸ್ತುತಿ ಇದೆ, ಅದನ್ನ ನಾನು ಆಮೇಲೆ ಪ್ಲೇ ಮಾಡ್ತೀನಿ. ಶುಭವಾದ ಅಂಗಗಳನ್ನುಳ್ಳ, ಲಕ್ಷ್ಮಿಯ ಪತಿಯಾಗಿರುವಂತಹ, ಕಮಲದಂತೆ ನೇತ್ರಗಳನ್ನು ಉಳ್ಳಂತಹ, ಕಮಲದಂತೆ ನೇತ್ರಗಳನ್ನು ಉಳ್ಳಂತಹ, ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದ ಇರಲು ಸಾಧ್ಯವಾಗಿರುವ, ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದ ಇರಲು ಸಾಧ್ಯವಾಗಿರುವ, ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದ ಇರಲು ಸಾಧ್ಯವಾಗಿರುವ, ಸಂಸಾರದ ಭಯವನ್ನು ಹರಿಸುವ, ಸಂಸಾರದ ಭಯವನ್ನು ಹರಿಸುವ, ಎಲ್ಲಾ ಲೋಕಗಳ ಏಕಮಾತ್ರ ನಾಥನಾದ, ಎಲ್ಲಾ ಲೋಕಗಳ ಏಕಮಾತ್ರ ನಾಥನಾದ ವಿಷ್ಣುವನ್ನು ನಾನು ವಂದಿಸುತ್ತೇನೆ. ಎಲ್ಲಾ ಲೋಕಗಳ ಏಕಮಾತ್ರ ನಾಥನಾದ ವಿಷ್ಣುವನ್ನು ನಾನು ವಂದಿಸುತ್ತೇನೆ. ಎಲ್ಲರೂ ಬರ್ಕೊಂಡ್ರಿ ಅನ್ಸುತ್ತೆ. ಯಾರು ಬರ್ಕೊಂಡಿಲ್ವೋ ಸ್ವಲ್ಪ ಅವ್ರಿಗೆ ಬೋರ್ ಅನ್ಸುತ್ತೆ, ಅಯ್ಯೋ ಏನಪ್ಪಾ ಇದು ಇಷ್ಟು ಸ್ಲೋ ಆಗಿ ಮಾಡ್ತಿದ್ದಾರೆ ಪಾಠ ಅಂತ. ಆದ್ರೂ ಈ 1.5 ಗಂಟೆ ಏನ್ ನೀವು ನಮ್ ಜೊತೆ ಇರ್ತೀರಾ, ಖಂಡಿತ ಇವತ್ತು ನೋಡಿ ಅದೊಂದು ಪಿಕ್ಚರ್ ನಾನು ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನ ನೋಡ್ಕೊಂತ ಅದರ ಭಾವವನ್ನ ನೀವೆಲ್ಲರೂ ಕೂಡ ಆಸ್ವಾದಿಸಿದ್ರೆ, ಅಂದ್ರೆ ಈ ಶ್ಲೋಕದ ಅರ್ಥ ಏನಿದೆ ಅದನ್ನ ಆಸ್ವಾದಿಸಿದ್ರೆ ಖಂಡಿತ ನೀವೊಂದು ಸ್ವಲ್ಪ ಮಟ್ಟಿಗೆ ವೈಕುಂಠದಲ್ಲಿ ಇದ್ದು ಮತ್ತೆ ಬರ್ತೀರಾ ಅನ್ನೋಂಥ ಭಾವ ನಿಮ್ಮೆಲ್ಲರೂ ಕೂಡ ಮೂಡಬೇಕು. ಶಾಂತಾಕಾರಂ ಭುಜಗ ಶಯನಂ, ಶಾಂತವಾಗಿರುವಂಥ, ಹೇಗೆ ಒಂದು ಸ್ವರೂಪವನ್ನು ನೋಡಿ, ಆ ರೂಪವನ್ನು ನೋಡ್ತಿದ್ರೆ ಎಷ್ಟು ಶಾಂತವಾಗಿದೆ. ನಾವೆಲ್ಲರೂ ಕೂಡ ದಿನನಿತ್ಯ ಬೆಳಗ್ಗೆ ಇದ್ರೆ ಅದು ಇದು ಕೆಲಸ ಜಂಜಾಟ ಅನ್ಕೊಂಡು ನಮ್ಮದೇ ಆದಂತಹ ಒಂದು ಬಿಕ್ಕಟ್ಟನ್ನು ನಾವು ಕಟ್ಕೊಂಡು ನಾವು ಶಾಂತಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ. ಆದ್ರೆ ಆ ಒಂದು ಮೂರ್ತಿಯನ್ನ ನೋಡಿದ್ರೆ, ಆ ವಿಷ್ಣುವನ್ನ ಮೂರ್ತಿಯನ್ನು ನೋಡಿದ್ರೆ ಶಾಂತವಾದಂತಹ ಆಕಾರವಂತಹ ಶಯನದ ಮೇಲೆ ಯಾರ ಮೇಲೆ ಎಲ್ಲಿ ಮಲಗಿದಾನ ಅವನು, ಭುಜಗ ಶಯನ, ಹಾವಿನ ಮೇಲೆ ಶೇಷನಾಗನ ಮೇಲೆ ಮಲಗಿರುವಂತಹ ಸುರೇಶ ಪದ್ಮನಾಭಂ, ಅಂದ್ರೆ ಅವನ ನಾಭಿ, ಆ ಫೋಟೋದಲ್ಲಿ ನೋಡ್ತಾ ಇದ್ರ ಅವನ ನಾಭಿಯಿಂದ ಕಮಲ
ಕಮಲದ ಹೂವು ಹರಳಿದೆ. ಆ ಕಮಲದಲ್ಲಿ ಬ್ರಹ್ಮನು ಕೂತಿದ್ದಾನೆ. ಇಡೀ ಬ್ರಹ್ಮಾಂಡವನ್ನ ಆರಾಮಾಗಿ ಮಲ್ಕೊಂಡು ಪಾಲಿಸ್ತಾ ಇದ್ದಾನೆ ಅನ್ನೋ ಒಂದು ರೂಪ ನಮಗೆ ಕಣ್ಣಿಗೆ ಚಿತ್ರಣ ಬರುತ್ತೆ. ಅವನ ನಾಭಿಯಿಂದ ಪದ್ಮವು ಅರಳುತ್ತಾ ಇದೆ. ಸುರೇಶಂ, ಸುರಗಳ ಈಶ, ಎಲ್ಲಾ ದೇವತೆಗಳೇ ಅವರನ್ನ ಸ್ತುತ್ಸಂತರು. ಸುರಾಣಾಂ ಈಶ್ವರ ಸುರೇಶ ಅಂತ ಇದ್ ಮಾಡ್ತಾರೆ. ಸಮಾಸದಲ್ಲೂ ಕೂಡ ಅದಕ್ಕೆ ಮಾಡ್ಬೋದು. ಸುರಾಣಾಂ ಈಶ್ವರ ಸುರೇಶ ಅಂತ ಬರುತ್ತೆ. ವಿಶ್ವಾಧಾರ, ವಿಶ್ವಕ್ಕೆ ಆಧಾರನಾಗಿರುವಂತಹ, ಯಾರು ಅಶ್ವಕ್ಕೆ ಆಧಾರನಾಗಿರುವಂತವನು ಮೇಘವರ್ಣಂ, ಅವನು ಮೇಘವಂದ್ರ, ಏನು ಆಕಾಶದಲ್ಲಿ ನೀಲಿ ಬಣ್ಣವನ್ನ ನೋಡ್ತೀವಲ್ಲ, ಆ ಒಂದು ಕ್ಲೌಡ್ ಅಂತ ಏನ್ ಹೇಳ್ತೀವಿ, ಅದೇ ಆಕಾರವನ್ನ ಹೊಂದಿರುವಂತಹ ವಿಷ್ಣು. ಶುಭಾಂಗಂ, ಶುಭಾಂಗಂ, ಅವನ ಅಂಗಗಳು ಪ್ರತಿಯೊಂದು ಶುಭಕರವಾದದ್ದು ಅಂತ. ನೋಡಿ, ನಾನು ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ನಿಮ್ಗೆ ಇವಾಗ. ಅದರಲ್ಲಿ ವಿಷ್ಣುವಿನ ಒಂದೊಂದು ಅಂಗವನ್ನು ಅಲ್ಲಿ ವಿವರಿಸಿದ್ದಾರೆ. ಒಂದು ನಿಮಿಷ. ನೋಡಿ, ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿಷ್ಣುವಿನ ಅಂಗವನ್ನು ವಿವರಿಸಿ, ಆ ಒಂದೊಂದು ಅಂಗವನ್ನು ನೋಡಿದ್ರೆ ನಮ್ಗೆ ಏನೇನು ಸಿದ್ಧಿ ಆಗತ್ತೆ ಅನ್ನೋದನ್ನ ಈ ಒಂದು ಸ್ತುತಿನಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಾನು ಹಾಡೋದಕ್ಕೆ ಟ್ರೈ ಮಾಡ್ತೀನಿ. ಪಾದದರ್ಶನಂ ಕೃಷ್ಣ ಭಕ್ತಿದಾಯಕಂ, ಕಟಿಂ ದರ್ಶನಂ ಕೃಷ್ಣ ಕರ್ಮನಾಶನಂ, ನಾಭಿದರ್ಶನಂ ಕೃಷ್ಣ ನರಕನಾಶನಂ, ಹೃದಯ ದರ್ಶನಂ ಕೃಷ್ಣ ಹರ್ಷದಾಯಕಂ, ಹೃದಯ ದರ್ಶನಂ ಕೃಷ್ಣ ಹರ್ಷದಾಯಕಂ, ಬಾಹುದರ್ಶನಂ ಕೃಷ್ಣ ಭವನಿ ವಿನಾಶನಂ, ಹಸ್ತದರ್ಶನಂ ಕೃಷ್ಣ ಅಭಯದಾಯಕಂ, ಗದಾದರ್ಶನಂ ಕೃಷ್ಣ ಗರ್ವಭಂಜನಂ, ಪದ್ಮದರ್ಶನಂ ಕೃಷ್ಣ ಪ್ರೇಮದಾಯಕಂ, ಪ್ರೇಮದಾಯಕಂ ಕೃಷ್ಣ ಪ್ರೇಮದಾಯಕಂ, ಶಂಖದರ್ಶನಂ ಕೃಷ್ಣ ಶಕ್ತಿದಾಯಕಂ, ಚಕ್ರದರ್ಶನಂ ಕೃಷ್ಣ ಜ್ಯೋತಿದಾಯಕಂ, ಕಂಠದರ್ಶನಂ ಕೃಷ್ಣ ಕ್ಲೇಶನಾಶನಂ, ಮುರಳಿದರ್ಶನಂ ಕೃಷ್ಣ ಮೋಹನಾಶನಂ, ಮೋಹನಾಶನಂ ಕೃಷ್ಣ ಮೋಹನಾಶನಂ, ನೇತ್ರದರ್ಶನಂ ಕೃಷ್ಣ ಜ್ಞಾನದಾಯಕಂ, ಲಲಾಟದರ್ಶನಂ ಕೃಷ್ಣ ಭಾಗ್ಯದಾಯಕಂ, ಮುಖಂ ದರ್ಶನಂ ಕೃಷ್ಣ ಮೃತ್ಯುನಾಶನಂ, ಕಿರೀಟದರ್ಶನಂ ಕೃಷ್ಣ ಮುಕ್ತಿದಾಯಕಂ, ಸರ್ವಾಂಗದರ್ಶನಂ ಕೃಷ್ಣ ಸರ್ವಪಾಪನಾಶನಂ. ವಿಷ್ಣುವಿನ ಒಂದೊಂದು ಅಂಗಗಳನ್ನ ನೋಡದೆ ನಮ್ಮ ಮಾಡಿರುವಂತಹ ಪಾಪಗಳು ಎಷ್ಟರ ಮಟ್ಟಿಗೆ ನಾಶ ಆಗತ್ತೆ ಅಂತ ಇದೊಂದು ಶ್ರೀಕೃಷ್ಣ ಸ್ತುತಿ ಅಂತ ಅಲ್ಲಿ ಕುಣಿದು ಕೊಟ್ಟಿದ್ದಾರೆ. ಪಾದವನ್ನ ದರ್ಶನ ಮಾಡಿದ್ರೆ ಸಾಕು ನಮ್ಗೆ ಭಕ್ತಿ ಬರುತ್ತೆ. ಕಟಿ ಅಂದ್ರೆ ವಿಸ್ಟ್, ಆ ಒಂದು ದರ್ಶನ ಮಾಡಿದ್ರೆ ಸಾಕು ನಮ್ಗೆ ಕರ್ಮದ ಒಂದು ನಾಶ ಆಗತ್ತೆ. ನಾಭಿಯನ್ನ ದರ್ಶನ ಮಾಡಿದ್ರೆ ಸಾಕು ನಮ್ಗೆ ನರಕದ ಒಂದು ಲೇಪ ಇರೋ ನಾಶ ಆಗತ್ತೆ ಅಂತ ಒಂದೊಂದು ಅಂಗವನ್ನು ಕೂಡ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋದಾಗ ನಾನು ಸುಮಾರು ಜನ ನೋಡ್ತೀನಿ, ಅವರು ಕಣ್ಣು ಮುಚ್ಕೊಂಡು ಮಂಗಳಾರತಿ ನಡೀತಾ ಇದ್ರೆ ಅವ್ರು ಕಣ್ಣು ಮುಚ್ಕೊಂಡ್ ಬಿಟ್ಟಿರ್ತಾರೆ. ಆಕ್ಚುಲಿ ಅದು ತಪ್ಪು. ಆ ಇಡೀ ಒಂದು ರೂಪ ಏನಿದೆ ಅದನ್ನ ನಾವು ಆಸ್ವಾದನೆ ಮಾಡ್ಬೇಕು. ಕಣ್ಣುಗಳನ್ನ ತೆರೆದು ಇಡೀ ಕಾಲಿಂದ ಹಣೆಯವರೆಗೂ, ಅದು ತಲೆಯಿಂದ ಒಂದು ಕಾಲಿನವರೆಗೂ ಇಡೀ ಒಂದು ಆ ರೂಪವನ್ನ ಆಸ್ವಾದ ಮಾಡ್ಕೊಂಡು ಕಣ್ಣಿಗೆ ಕಟ್ಕೊಬೇಕು. ನಾವು ಮನೆಗೆ ಹೋದ್ರು ಕೂಡ ಆ ಚಿತ್ರಣ ನಮ್ಮ ಮನಸ್ಸಲ್ಲಿ ಬರಬೇಕು. ಆ ರೀತಿ ನಾವು ನೋಡಿ ಆನಂದ ಪಡಬೇಕು ಅನ್ನೋದು. ಸೊ ಒಂದೊಂದು ಅಂಗವನ್ನ, ವಿಷ್ಣುವಿನ ಒಂದೊಂದು ಅಂಗವನ್ನ ನೋಡಿದ್ರೆ ಇಷ್ಟು ಕ್ಲೇಶಗಳು, ಇಷ್ಟು ಪಾಪಗಳು, ಇಷ್ಟು ಮೋಹ, ನಮ್ಮಲ್ಲಿರೋ ಅಹಂಕಾರ ಅಥವಾ ಜ್ಞಾನ ಎಲ್ಲವೂ ಕೂಡ ಜ್ಞಾನ ವೃದ್ಧಿ ಆಗತ್ತೆ ಅಥವಾ ಮೋಹ ನಾಶ ಆಗತ್ತೆ ಅಂತ ಅಂದ್ರೆ ಆ ಇಡೀ ಒಂದು ಸರ್ವಾಂಗ ದರ್ಶನವನ್ನ ಮಾಡಿದ್ರೆ ಕೃಷ್ಣಂದು ಎಲ್ಲಾ ಸರ್ವ ಪಾಪಗಳು ನಿವಾರಣೆ ಆಗತ್ತೆ ಅಂತ
ಈ ಒಂದು ಕೃಷ್ಣ ಸ್ತುತಿ ಹೇಳುತ್ತೆ. ನಾನು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಅಲ್ಲಿ ಒಂದು ಪದ ಬಂತು ಅಲ್ವಾ ಈ ಒಂದು ಶ್ಲೋಕದಲ್ಲಿ, ಶುಭಾಂಗಂ ಅಂತ ಬಂತು. ಶುಭ ಅಂಗ, ಅವನೆಲ್ಲಾ ಅಂಗಗಳು ಶುಭಕರವಾದದ್ದು ಅಂತ. ಸೊ ಒಂದೊಂದು ಅಂಗಗಳು ಕೂಡ ಅಷ್ಟು ಶುಭಕರವಾದಂತಹ ಒಂದು ವಿಷ್ಣುವಿನ ಸ್ಮರಣೆಯನ್ನ, ವಿಷ್ಣುವಿನ ಧ್ಯಾನವನ್ನ, ವಿಷ್ಣುವಿನ ಸ್ತುತಿಯನ್ನ, ಅವನ ಸಹಸ್ರ ನಾಮವನ್ನ ನಾವು ಎಲ್ಲರೂ ಕೂಡ ಕಲಿತಾ ಇದ್ದೀವಿ, ಆಯ್ತಾ. ಸೊ ಶುಭ ಅಂಗಂ, ಶುಭಾಂಗಂ, ಅವನ ಅಂಗಗಳೆಲ್ಲವೂ ಕೂಡ ಶುಭಕರವಾದದ್ದು ಅಂತ. ಮತ್ತೆ ಲಕ್ಷ್ಮೀಕಾಂತಮನು, ಲಕ್ಷ್ಮಿಯ ಕಾಂತನಾಗಿದ್ದಾನೆ. ಕಮಲದ ಒಂದು ಕಣ್ಣುಗಳು, ಅವನ ಕಣ್ಣುಗಳು ಯಾವ ರೀತಿ ಇದೆ ಅಂದ್ರೆ, ನೀವು ಸುಮಾರು ವಿಗ್ರಹಗಳನ್ನ ನೋಡಿರ್ಬೋದು. ಅವನ ಕಣ್ಣುಗಳು ಕಿವಿಗೆ ಆಲ್ಮೋಸ್ಟ್ ಮುಟ್ಟಿರೋ ತರ ಇರುತ್ತೆ. ಯಾಕೆಂದ್ರೆ ಅಷ್ಟು ಅಗಲವಾದಂತಹ ಕಣ್ಣುಗಳು ಅಂತ. ಕಮಲ ಯಾವ ರೀತಿ ಎಷ್ಟು ಅಗಲವಾಗಿ ಹರಳಿರುತ್ತೋ ಹಾಗೆ ಅವನ ಕಣ್ಣುಗಳು ಕೂಡ ಕಮಲಕ್ಕೆ ಹೋಲಿಸಿ ಹೇಳ್ತಾ ಇರುವಂತವ್ರು ವ್ಯಾಸರು. ಅವನ ಕಣ್ಣುಗಳು, ಅವನ ನೇತ್ರಗಳು ಯಾವ ರೀತಿ ಇದೆ, ಕಮಲದಂತೆ ಇದೆ ಅಂತ. ಕಮಲ ನಯನಂ. ಮತ್ತೆ ಅವರು ಯೋಗಿಗಳು ಧ್ಯಾನ ಮಾಡುವಂತೆ ಸಾಧ್ಯವಾಗಿರೋ ಎಲ್ಲರೂ ಕೂಡ ವಿಷ್ಣು ಸ್ಮರಣೆಯನ್ನ, ವಿಷ್ಣು ಸಹಸ್ರನಾಮವನ್ನ ಅಥವಾ ಆಧ್ಯಾತ್ಮದಲ್ಲಿ ಆಗೋದಕ್ಕೆ ಖಂಡಿತ ಎಲ್ಲರ ಕೈಲೂ ಆಗೋದಿಲ್ಲ. ನೀವಲ್ಲಿ ಒಂದು 200 ಜನ ಇವತ್ತು ಆನ್ಲೈನ್ ಬಂದು ಪಾಠವನ್ನ ಕೇಳ್ತಾ ಇದ್ದೀರಾ, ಸ್ಮರಣೆಯನ್ನ ಮಾಡ್ತಿದ್ದೀರಾ. 1000 ಜನ ಗ್ರೂಪ್ ಅಲ್ಲಿ ಇದ್ರು ಕೂಡ ಒಂದು 200 ಜನ ಇಲ್ಲಿ ಪಾಲ್ಗೊಂಡಿದ್ದೀರಾ. ನೀವೆಲ್ಲರೂ ಕೂಡ ಅರ್ಹರು ಅಂತ, ಅಂದ್ರೆ ದೈವಾನುಗ್ರಹ ನಿಮ್ಗೆ ಆಗಿದೆ ಅಂತ. ಸುಮ್ನೆ ಎಲ್ಲರಿಗೂ ಕೂಡ ಈ ಒಂದು ಅನುಗ್ರಹ ಒಂದು ಆಲಿಸುವಂತದ್ದಾಗ್ಲಿ ಅಥವಾ ಆಸ್ವಾದಿಸುವಂತಾಗ್ಲಿ ಖಂಡಿತ ಸಿಗೋದಿಲ್ಲ. ಸೊ ಯಾರು ಅರ್ಹರು ಅಂತ ಅಂದ್ರೆ ಯೋಗಿಗಳು. ನಾವೆಲ್ಲರೂ ಕೂಡ ಎಲ್ಲರೂ ಯೋಗಿಗಳು. ಯಾರು ಅರ್ಹರು ಅವ್ರಿಗೆ ಮಾತ್ರನೇ ಅವನ ಧ್ಯಾನವನ್ನ ಮಾಡಕ್ಕೆ, ಅವನ ಒಂದು ಗುಣಗಾನವನ್ನ ಮಾಡಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಅಂತಹ ಒಂದು ವಿಷ್ಣುವಿನ ಒಂದೇ ವಿಷ್ಣು ಭವಭಯಹರಂ, ನಮ್ಮ ಸಂಸಾರದ ಎಲ್ಲಾ ಭಯವನ್ನು ನಿವಾರಿಸುವಂತಹ ವಿಷ್ಣುವಿಗೆ ನಾನು ಶರಣಾಗ್ತೀನಿ. ಸರ್ವಲೋಕೈಕನಾಥಂ, ಸರ್ವ ಏಕನಾಥಃ, ಅವನೇ ಎಲ್ಲಾ ಲೋಕಗಳಿಗೆ ನಾಥ, ಅಂದ್ರೆ ಏಕಮಾತ್ರ ನಾಥನು ಸರ್ವಲೋಕೈಕನಾಥಂ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ ಆಗಿತ್ತು. ಬಹಳ ಸುಲಭವಾಗಿ ಇದ್ರೂ ಕೂಡ ಅದರ ಅಂತರಾಳಕ್ಕೆ ನಾವು ಹೋಗಿ ನೋಡಿದ್ರೆ ವಿಷ್ಣುವನ್ನ ನಿಜವಾಗ್ಲೂ ಆರಾಧನೆ ಮಾಡಿ ಮತ್ತೆ ವಾಪಸ್ ಬರಬಹುದು. ಆ ರೀತಿ ಶ್ಲೋಕದ ಒಂದು ವರ್ಣನೆ ಇದೆ. ಸೊ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮೇಘಶ್ಯಾಮಂ ಪೀತ ಕೌಶೇಯವಾಸಂ ಶ್ರೀವತ್ಸಾಕಂ ಕೌಸ್ತುಭೋಭಾಸಿತಾಂಗಂ ಅಂತ. ಇದು ತುಂಬಾ ಚೆನ್ನಾಗಿದೆ. ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿರ್ತೀರಾ? ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ. ದಿವ್ಯಾ ಕಾಮತ್ ಭಗಿನಿ ಹೇಳ್ತೀರಾ? ದಿವ್ಯಾ ಕಾಮತ್ ಅನ್ಮ್ಯೂಟ್ ಮಾಡಿಕೊಳ್ಳೋ ಅವಕಾಶ ಹಾ ಹೇಳಿ. ಓಕೆ, ಹೇಳ್ಕೊಡ್ತೀನಿ. ಹೇಳಿ. ಎಲ್ಲರೂ ದಯವಿಟ್ಟು ಅನ್ಮ್ಯೂಟ್ ಅಲ್ಲಿರಿ. ಬರೀ ದಿವ್ಯಾ ಕಾಮತ್ ಮಾತ್ರ ಹೇಳಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರ್ಬೇಕು. ಒಂದು ನಿಮಿಷ ಇವ್ರು ಮಾಡ್ಬಿಡ್ತೀನಿ ನಾನು. ಒಂದೇ ಒಂದು ನಿಮಿಷ. ಮೇಘಶ್ಯಾಮಂ. ಓಕೆ, ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಅದು ಇಲ್ಲ. ಓಂ ಶುಕ್ಲಂಬರಂ ಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಇದೆ ಪ್ರಿಂಟ್ ಮಾಡಿಕೊಂಡಿದ್ದಲ್ಲಿ. ಓ ಹೌದಾ? ಪ್ರಿಂಟ್ಔಟ್ ಅಲ್ಲಿ ಅದಿದೆ ಮಹೋದಯ. ಓಂ ಶುಕ್ಲಾಂಬರಧರಂ ವಿಷ್ಣು ಇದೆ. ಕ್ಷಮೆ ಇರ್ಲಿ, ಅದು ಆಲ್ರೆಡಿ ಆಗಿದೆ ಅಲ್ವಾ? ಶುಕ್ಲಾಂಬರಧರಂ ಆಗಿದೆ. ಪೇಜ್ 9 ಕಂಟಿನ್ಯೂಟಿ ಸಿಗುತ್ತೆ ಸರ್. ಪೇಜ್ 9 ರಿಪೀಟ್ ಆಗಿದೆ. 2 ಪೇಜ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸ್ಕ್ರೋಲ್ ಡೌನ್ ಮಾಡಿ, ಡಬಲ್ ಟೈಮ್ ಕೊಟ್ಟಿದ್ದಾರೆ. ಓಕೆ, ಕ್ಷಮೆ ಇರ್ಲಿ, ಅದು ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಓಕೆ, ಪೇಜ್ ನಂಬರ್ 9 ಅಂತ ಹೇಳ್ತಿದ್ದಾರೆ. ಅಲ್ಲಿ ಮೇಘಶ್ಯಾಮಂ. ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಬರೀ ದಿವ್ಯಾ ಕಾಮತ್ ಮಾತ್ರ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಮೇಘಶ್ಯಾಮಂ ಒಂದು ನಿಮಿಷ, ನಾನು ಬರೀ ರಿಪೀಟ್ ಆಗಿ. ಇವಾಗ ಹೇಳಿ ಭಗಿನಿ, ದಿವ್ಯಾ ಭಗಿನಿ ಹೇಳಿ ಇವಾಗ.
ಮೇಘಶ್ಯಾಮಂ ಪೀತಕೌಶೇಯವಾಸಂ. ದಿವ್ಯಾ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಘಶ್ಯಾಮಂ ಪೀತಕೌಶೇಯವಾಸಂ. 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 ಇಲ್ಲ, ಸರಿಗ್ ಬರ್ತಾ ಇಲ್ಲ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ. ಶ್ರೀವತ್ಸಕಂ ಇಲ್ಲ, ಕೌಸ್ತುಭೋ. ಒಂದ್ ನಿಮಿಷ, ನಾನು ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೇನೆ, ಹೇಳಿ. ಶ್ರೀವತ್ಸಾಂಕಂ ಶ್ರೀವತ್ಸಾಕಂ ಕೌಸ್ತುಭೋದ್. ಶ್ರೀವತ್ಸಕಂ. ಇಲ್ಲ ಭಗಿನಿ, ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ ದಯವಿಟ್ಟು. ಕೌಸ್ತುಭೋದ್ ಕೌಸ್ತುಭೋದ್ ಭಾಸಿತಾಂಗಂ. ಭಾಸಿತಾಂಗಂ. ಪುಣ್ಯೋಪೇತಾಂ. ಪುಣ್ಯೋಪೇತಾಂ. ಮತ್ತಿನ್ನೊಂದ್ಸತಿ ಹೇಳಿ. ಪುಣ್ಯೋಪೇತಾಂ. ಪೇತಾಂ. ಪುಂಡರೀಕಾಯತಾಕ್ಷಂ. 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 ವಿಷ್ಣುಂ ವಂದೇ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. 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 ಬೈ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ಸುತ್ತೆ ಅಂತಾದ್ರೆ. ಇನ್ನೊಬ್ರು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು, ಅಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ನಾವು ಆಡಿಯೋ ಕೂಡ ಕಳಿಸ್ತೀವಿ ನಿಮ್ಗೆ, ಅದನ್ನ ನಿಧಾನವಾಗಿ ನೋಡ್ಕೊಂಡು ಮಾಡಿ. ಯಾಕೆಂದ್ರೆ ನೀವು ಒಂದು ಪಾದ ಕಂಟಿನ್ಯೂಸ್ ಹೇಳೋದಕ್ಕೆ ಸ್ವಲ್ಪ ನಿಮ್ಗೆ ಕಷ್ಟ ಆಗ್ತಾ ಇದೆ ಅನಿಸ್ತಾ ಇದೆ. ಪ್ರಾಕ್ಟೀಸ್ ಮಾಡಿ. ಇನ್ನೊಬ್ರು ಯಾರಾದ್ರೂ ಅವಕಾಶ, ಒಂದು ಪೂರ್ತಿ ಶ್ಲೋಕವನ್ನ ಹೇಳಕ್ ಟ್ರೈ ಮಾಡ್ತೀರಾ? ಕಲಾವತಿ ಭಗಿನಿ. ಉಷಾ ಸುರೇಂದರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ, ಅನ್ಮ್ಯೂಟ್ ಮಾಡಕ್ ಅವಕಾಶ ಕೊಡ್ತೀನಿ. ನಾನು ಆಕ್ಚುಲಿ ಎಲ್ಲರಿಗೂ ಅನ್ಮ್ಯೂಟ್ ಮಾಡೋ ಅವಕಾಶ ಕೊಟ್ಟಿದ್ರೆ ಆದ್ರೆ ಎಲ್ಲರೂ ಕೂಡ ಮಾಡ್ತೀನಿ. ಓಕೆ, ಉಷಾ ಸುರೇಂದರ್ ಭಗಿನಿ ಒಂದ್ಸತಿ ರಿಪೀಟ್ ಮಾಡಿ ಶ್ಲೋಕವನ್ನ ಪೂರ್ತಿ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಮೇಘಶ್ಯಾಮಂ ಪೀತಕೌಶೇಯವಾಸಂ. ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ. ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ. ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಚೆನ್ನಾಗಿ ಹೇಳಿದ್ರಿ ಭಗಿನಿ, ಧನ್ಯವಾದ. ಪದಚ್ಛೇದವನ್ನು ನೋಡೋಣ. ಮುಂದೆ ಒಂದು ನಿಮಿಷ. ಮೇಘಶ್ಯಾಮಂ. ಆಕ್ಚುಲಿ ಈ ಧ್ಯಾನ ಶ್ಲೋಕಗಳ ಎಷ್ಟು ಸುಲಭವಾಗಿದೆ ಅಂತಂದ್ರೆ ಅದು ಪದಚ್ಛೇದ ಬೇಕಾಗಿಲ್ಲ ಅನ್ನೋ ತರ ಇದೆ. ಬಟ್ ಆದ್ರೂ ಒಂದೊಂದೀಗ ನೋಡಿ, ಶ್ರೀವತ್ಸಾಂಕಂ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ. ಆ ಒಂದು ನಿಟ್ಟಿನಲ್ಲಿ ಪದಚ್ಛೇದವನ್ನ ಕೂಡ ಪ್ರಯತ್ನ ಮಾಡ್ತೀನಿ. ಮೇಘಶ್ಯಾಮಂ ಮೊದಲು ಇದನ್ನ ಬರ್ಕೊಂಬಿಡಿ ಸಂಸ್ಕೃತದಲ್ಲಿ, ಆಮೇಲೆ ಅದರ ಸೈಡ್ ಅಲ್ಲಿ ಅರ್ಥವನ್ನು ಬರ್ಕೊಳ್ಳೋಕೆ ಟ್ರೈ ಮಾಡಿದ್ರಂತೆ. ಪೀತ ಕೌಶೇಯ ವಾಸಂ. ಶ್ರೀವತ್ಸಾಂಕಂ. ಕೌಸ್ತುಭೋದ್ಭಾಸಿತಾಂಗಂ ಅಥವಾ ಕೌಸ್ತುಭ ಭಾಸಿತಾಂಗಂ ಅಂತಾದ್ರೂ ಬರ್ಕೊಳ್ಳಿ. ಕೌಸ್ತುಭ ಭಾಸಿತಾಂಗಂ. ಪುಣ್ಯೋಪೇತಂ. ಪುಂಡರೀಕಾಯತಾಕ್ಷಂ. ಅಥವಾ ನೀವು ಇನ್ನು ಪದಚ್ಛೇದ ಬರ್ಕೊಂತೀರಾ ಅಂದ್ರೆ ಪುಂಡರೀಕ ಆಯತ ಅಕ್ಷಂ ಅಂತ 3 ಪದ ಬರ್ಕೊಳ್ಳಿ. ಪುಂಡರೀಕ ಆಯತ ಅಕ್ಷಂ. ಪುಂಡರೀಕಾಯತಾಕ್ಷಂ ಅಂತ ಸಂಧಿ ಆಗುತ್ತೆ. ವಿಷ್ಣು ವಂದೇ ಸರ್ವಲೋಕೈಕನಾಥಂ. ಇದು ಆಲ್ರೆಡಿ ಹಳೆ ಶ್ಲೋಕದಲ್ಲಿ ಬಂದಿದೆ, ಸೊ ವಿಶ್ಲೇಷಣೆ ಬೇಕಾಗಿಲ್ಲ. ಮೇಘಶ್ಯಾಮಂ ಇದು ಕೂಡ ಬಂದಿದೆ. ಮೇಘದಂತೆ ಕಪ್ಪು ಅಥವಾ ನೀಲಿಮಯ ಬಣ್ಣವನ್ನು ಹೊಂದಿರುವಂತಹ
ಯೂಶಲಿ ಮೇಘ ಬಂದು ಕಪ್ಪು ಇರುತ್ತೆ ಮಳೆ ಆವರಿಸ್ಕೊಂಡಾಗ, ಅಥವಾ ಸಾಧಾರಣವಾಗಿ ನೀಲಿ ಬಣ್ಣವು ಕೂಡ ಇರುತ್ತೆ. ಮೇಘದಂತೆ ಕಪ್ಪು ನೀಲಿ ಮಯವಾಗಿರುವ ಅಂತ ಬರ್ಕೊಳ್ಳಿ. ಮೇಘಶ್ಯಾಮಂ ಅಂದ್ರೆ ಮೇಘದಂತೆ ಕಪ್ಪು ನೀಲಿಮಯವಾಗಿರುವಂತಹ. ಆಕ್ಚುಲಿ ಏನಾಗುತ್ತೆ, ಡಾರ್ಕ್ ಬ್ಲೂ ಅಂದ್ರೆ ಡೀಪ್ ಡಾರ್ಕ್ ಬ್ಲೂ ಅದು ಆಗ್ತಾ 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 ಬ್ಲ್ಯಾಕ್ ಆಗತ್ತೆ. ಕ್ಲೋಸ್ ಆಗಿ ಮಾಡಿದ್ರೆ ಬ್ಲ್ಯಾಕ್ ಆಗತ್ತಲ್ವಾ. ಸೊ ಹಾಗೆ ಅದು ಕಪ್ಪು ಮತ್ತೆ ನೀಲಿ ಎರಡೂ ಕೂಡ ಮಿಶ್ರಿತ ಅಂತ ಹೇಳ್ಬೋದು. ಮೇಘದಂತೆ ಕಪ್ಪು ನೀಲಿ ಮಯವಾಗಿರುವಂತಹ ಪೀತ ಕೌಶೇಯ ವಾಶಂ. ಪೀತ ಅಂದ್ರೆ ಎಲ್ಲೋ, ಅದಕ್ಕೆ ಸಂಸ್ಕೃತದಲ್ಲಿ ಡಾರ್ಕ್ ಗೋಲ್ಡನ್ ಯೆಲ್ಲೋಗೆ ಪೀತ ಅಂತ ಹೇಳ್ತಾರೆ, ಯೆಲ್ಲೋ ಕಲರ್. ಕೌಶೇಯ ಅಂತ ಅಂದ್ರೆ ಇಲ್ಲಿ ಎರಡು ಪದ ಇದೆ, ಪೀತ ಕೌಶೇಯ. ಕೌಶೇಯ ಅಂದ್ರೆ ಸಿಲ್ಕ್ ಗಾರ್ಮೆಂಟ್ ಅಂತ. ನಾನು ಅವಾಗಲೇ ಫೋಟೋ ಶೇರ್ ಮಾಡಿದ್ದೆ, ಅದನ್ನ ನೀವು ನೋಡ್ಬೋದು, ಅಥವಾ ಬೇಕಾದ್ರೆ ಇವನು ಕೂಡ ಶೇರ್ ಮಾಡ್ತೀನಿ. ಅದನ್ನು ನೋಡಿ ಆಸ್ವಾದನೆ ಮಾಡ್ಕೊಂಡು ಅದರ ಅರ್ಥವನ್ನ ತಿಳ್ಕೊಳ್ಳೋಣ. ನೋಡಿ, ಈ ಪಿಕ್ಚರ್ ಅಲ್ಲಿ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಪೀತ ಕೌಶೇಯ ವಾಸಂ ಅಂದ್ರೆ ಎಲ್ಲೋ, ಗೋಲ್ಡನ್ ಎಲ್ಲೋ ಅಂತಹ ಒಂದು ಬಟ್ಟೆಯನ್ನ ತೊಟ್ಟಿರುವಂತಹ ಅಂತ ಅರ್ಥ ಬರುತ್ತೆ. ಪೀತ ಕೌಶೇಯ ವಸ್ತ್ರವನ್ನು ಧರಿಸಿದ, ಪೀತ ಕೌಶೇಯ ವಸ್ತ್ರವನ್ನು ಧರಿಸಿದ ಅಂತ ಬರುತ್ತೆ. ಶ್ರೀವತ್ಸಾಂಕಂ, ಶ್ರೀವತ್ಸ ಅಂತ ಅಂದ್ರೆ ಒಂದು ಚಿಹ್ನೆ, ಶ್ರೀವತ್ಸ ಚಿಹ್ನೆಯುಳ್ಳ ಅಂತ ಬರ್ಕೊಳ್ಳಿ. ಆಮೇಲೆ ನಾನು ಎಕ್ಸ್ಪ್ಲನೇಷನ್ ಹೇಳ್ತೀನಿ ನಿಮ್ಗೆ. ಶ್ರೀವತ್ಸ ಚಿಹ್ನೆಯನ್ನು ಉಳ್ಳ, ಶ್ರೀವತ್ಸಾಂಕಂ ಅಂದ್ರೆ ಶ್ರೀವತ್ಸ ಚಿಹ್ನೆಯನ್ನು ಉಳ್ಳ. ಕೌಸ್ತುಭ ಅಂಗಂ ಅಂತ ಹೇಳಿದೆ ಅಲ್ವಾ. ಕೌಸ್ತುಭ ಅಂದ್ರೆ ಅದೊಂದು ಮಣಿ, ಸಜ್ಜಂ. ಅವನು ಯಾವ ರೀತಿ ಧರಿಸಿದ್ದಾನೆ ಅಂತಂದ್ರೆ ಕೌಸ್ತುಭ ಅನ್ನುವಂತ ಒಂದು ಮಾಲೆಯನ್ನ ಧರಿಸ್ಕೊಂಡಿದ್ದಾನೆ ವಿಷ್ಣು. ಅದಕ್ಕೆ ಕೌಸ್ತುಭೋ ಭಾಸಿತಾಂಗಂ ಅಂತ ಹೇಳ್ತಾರೆ. ಭಾಸಿತಾಂಗಂ ಅಂದ್ರೆ ಹೊಳಿತಾ ಇದೆ ಅಂತ. ಭಾಸತೆ ಇತಿ ಭಾಸ್ಕರ ಅಂತ ಹೇಳ್ತಾರಲ್ವಾ. ಪೀತ ಅಂದ್ರೆ ಕೌಸ್ತುಭ ಮಣಿ ಅನ್ನೋದು ಯಾವ ರೀತಿ ಹೊಳಿತಾ ಇದೆ ಅಂತ ಅದನ್ನ ಹೇಳ್ತಾ ಇರೋದು. ಸೊ ಕೌಸ್ತುಭ ಅಂತ ಅಂದ್ರೆ ಅದೊಂದು ಮಣಿ, ಕೌಸ್ತುಭ ಮಣಿ ಅಂತ ಬರ್ಕೊಳ್ಳಿ. ಭಾಸಿತಾಂಗಂ ಅಂದ್ರೆ ಹೊಳೆಯುತ್ತಿರುವ, ಕೌಸ್ತುಭ ಮಣಿಯಿಂದ ಅಲಂಕರಿಸಲ್ಪಟ್ಟ, ಕೌಸ್ತುಭ ಮಣಿಯಿಂದ ಅಲಂಕರಿಸಲ್ಪಟ್ಟ. ಪುಣ್ಯೋಪೇತಂ ಅಂದ್ರೆ ಪುಣ್ಯವಂತರು ಮಾತ್ರನೇ ಅವ್ರನ್ನ ಜಪ ಮಾಡಕ್ಕ, ಬೇರೆ ಪಾಪಿಷ್ಠರು ಜಪ ಮಾಡಕ್ ಆಗಲ್ಲ ಅಂತ. ಪುಣ್ಯೋಪೇತಂ ಅಂದ್ರೆ ಪುಣ್ಯವಂತರು. ಪುಂಡರೀಕ ಆಯತಾಕ್ಷಂ, ಪುಂಡರೀಕ ಆಯತ ಅಕ್ಷಂ ಅಂತ ಹೇಳಿದಲ್ಲ. ಪುಂಡರೀಕ ಅಂದ್ರೆ ಲೋಟಸ್, ಕಮಲದ ಹೂವಿಗೆ ಪುಂಡರೀಕ ಅಂತ ಹೇಳ್ತಾರೆ. ಆಯತ ಅಂತ ಅಂದ್ರೆ ಲಾಂಗ್ ವೈಡ್ ಐಸ್ ಅಂತ, ಅಥವಾ ದಪ್ಪ ಅಗಲವಾದಂತಹ ಬೃಹತ್ ಕಣ್ಣುಗಳುಳ್ಳ ಅಂತ. ಆಯತ ಅಂದ್ರೆ ಕಣ್ಣುಗಳು. ಇಂತಹ ಕಣ್ಣುಗಳು ಪುಂಡರೀಕದಂತೆ ಅಂದ್ರೆ ಕಮಲದಂತೆ ಅಗಲವಾದಂತಹ ಇರುವಂತಹ ಕಣ್ಣುಗಳು ಅಂತ. ಅಂದ್ರೆ ಕಮಲದಂತೆ ಇರುವ ನಯನಗಳು ಅಂತ. ಕಮಲದಂತೆ ಇರುವ ನಯನ ಅಂತ ಆದ್ರೂ ಬರ್ಕೊಳ್ಳಿ. ಪುಂಡರೀಕಾಯತಾಕ್ಷಂ ಅಂದ್ರೆ ಕಮಲದಂತೆ ಇರುವ ನಯನ. ಅಕ್ಷ ಅಂದ್ರೆ ಇಲ್ಲಿ ಕಣ್ಣು. ಅವನ ಕಣ್ಣು ಯಾವ ರೀತಿ ಇದೆ ಅಂತ ಅಂದ್ರೆ ಕಮಲದ ರೀತಿ ಇದೆ ಅಂತ. ಕಮಲದಂತೆ ಇರುವ ಕಣ್ಣುಗಳು. ವಿಷ್ಣು ಅಂದ್ರೆ ವಿಷ್ಣು. ಆಕ್ಚುಲಿ ಕ್ಷಮಿಸಿ, ನಾನು ಇಲ್ಲೇ ಲೈವ್ ಅಲ್ಲಿ ಅದರ ಒಂದು ಅರ್ಥವನ್ನ ಗ್ರಹಿಸಿ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ವಿಷ್ಣು ಗೊತ್ತಿದೆ, ವಂದಿಸುತ್ತೇನೆ. ಸರ್ವಲೋಕೈಕನಾಥಂ, ಎಲ್ಲಾ ಲೋಕಗಳ ಏಕಮಾತ್ರನಾಥನು. ಸರ್ವಲೋಕೈಕನಾಥಂ, ಎಲ್ಲಾ ಲೋಕಗಳ ಏಕಮಾತ್ರನಾಥನು. ಇದರ ಸಾರಾಂಶವನ್ನು ನೀವು ಬರ್ಕೊಬೇಕು ಅಂತ ಅಂದ್ರೆ, ಮೇಘದಂತೆ ನೀಲಿ ಬಣ್ಣವುಳ್ಳ, ಮೇಘದಂತೆ ನೀಲಿ ಬಣ್ಣವುಳ್ಳ ಪೀತ ಕೌಶೇಯ ವಸ್ತ್ರವನ್ನು ಧರಿಸಿರುವ, ಪೀತ ಕೌಶೇಯ ವಸ್ತ್ರವನ್ನು ಧರಿಸಿರುವ ಅಂದ್ರೆ ಎಲ್ಲೋ ಗಾರ್ಮೆಂಟ್ ಅಂತ. ನನ್ನ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಯಾರೋ ಮೆಸೇಜ್ ಹಾಕಿದ್ದೀರಾ ವಾಯ್ಸ್ ಬ್ರೇಕಿಂಗ್ ಅಂತ. ಸರಿಯಾದ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಕೂಡ? ಭಗಿನಿ ಕೇಳಿಸ್ತಾ ಇದೆಯಾ? ಸರಿ ಇದೆ ಸರ್. ಓಕೆ. ಪೀತ ಕೌಶೇಯ ವಸ್ತ್ರವನ್ನು ಧರಿಸಿರುವ, ಶ್ರೀವತ್ಸ ಚಿಹ್ನೆಯನ್ನು ಹೊಂದಿರುವ, ಶ್ರೀವತ್ಸ ಚಿಹ್ನೆಯನ್ನು ಹೊಂದಿರುವ, ಕೌಸ್ತುಭ ಮಣಿಯಿಂದ ಅಲಂಕರಿಸಲ್ಪಟ್ಟ. ಸ್ವಲ್ಪ ಬೇಗ ಬರ್ಕೊಳ್ಳಿ, ಯಾರು ಬರ್ಕೊಂತಿರಲು ಅವ್ರು ಸ್ವಲ್ಪ ಬೋರ್ ಹೊಡೆಯುತ್ತೆ ಅನ್ನೋ ಕಾರಣದಿಂದ. ಕೌಸ್ತುಭ ಮಣಿಯನ್ನು ಅಲಂಕರಿಸಲ್ಪಟ್ಟ, ಪುಣ್ಯವಂತರಿಗೆ ಜಪಿಸಲು ಅರ್ಹನಾದ,
ಪುಣ್ಯೋಪೇತಾಂ ಅಂದ್ರೆ ಪುಣ್ಯವಂತರಿಗೆ ಜಪಿಸಲು ಅರ್ಹನಾದ, ಕಮಲದಂತೆ ನಯನಗಳನ್ನು ಹೊಂದಿರುವ, ಕಮಲದಂತೆ ನಯನಗಳನ್ನು ಹೊಂದಿರುವ, ಎಲ್ಲಾ ಲೋಕಗಳ ಏಕಮಾತ್ರನಾಥನು, ಎಲ್ಲಾ ಲೋಕಗಳ ಏಕಮಾತ್ರನಾಥನು ಆದ, ಏಕಮಾತ್ರನಾಥನಾದ ವಿಷ್ಣುವನ್ನು ನಾನು ವಂದಿಸುತ್ತೇನೆ. ವಿಷ್ಣುವನ್ನು ನಾನು ವಂದಿಸುತ್ತೇನೆ. ಅಲ್ವಾ? ಓಕೆ, ಇದರ ಅರ್ಥವನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋ ಟ್ರೈ ಮಾಡೋಣ. ಮೇಘಶ್ಯಾಮಂ ತುಂಬಾ ಸುಲಭವಾಗಿದೆ, ಬಟ್ ಆದ್ರೂ ಕೂಡ ಅವನ ಬಣ್ಣ ಯಾವ ರೀತಿ ಇದೆ ಅಂತ ಅಂದ್ರೆ ನಿಮಗೆಲ್ಲ ಅದಕ್ಕೋಸ್ಕರ ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡೆ ಗೂಗಲ್ ಅಲ್ಲಿ ಹುಡುಕಿ. ಅವನ ಬಣ್ಣ ಯಾವ ರೀತಿ ಇದೆ ಅಂದ್ರೆ ಮೇಘ, ಅವನ ನೀಲಿ ಬಣ್ಣ ಉಳಿದಂತಲ್ವಾ, ನಮ್ಮ ಆಕಾಶವನ್ನ ಯಾವ ರೀತಿ ಬಣ್ಣ ಇದೆ ಅವನ ಮೈಯೂ ಕೂಡ ಅದೇ ಬಣ್ಣವನ್ನ ಹೋಲುತ್ತೆ ಅಂತ. ಸೊ ಮೇಘಶ್ಯಾಮಂ ಪೀತ ಕೌಶೇವಾಸಂ, ಯಾವ ರೀತಿ ಅವನ ಬಟ್ಟೆ ಉಡುಪು ಯಾವ ರೀತಿ ಇದೆ ಅಂದ್ರೆ ಗೋಲ್ಡನ್ ಯೆಲ್ಲೋ ಇಂದ ಸಿಲ್ಕ್ ಗಾರ್ಮೆಂಟ್ ಇಂದ ಧರಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರುವಂತದ್ದು. ಶ್ರೀವತ್ಸಾಂಕಂ, ಸುಮಾರು ಜನಕ್ಕೆ ಅದು ಇರುತ್ತೆ, ಏನ್ ಶ್ರೀವತ್ಸ ಅಂತ ಅಂದ್ರೆ ಅಂತ ನೋಡಿ. ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಚಿತ್ರಣ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಇದಕ್ಕೆ ಶ್ರೀವತ್ಸ ಚಿಹ್ನೆ ಅಂತ ಕರೀತಾರೆ. ಇದು ಶ್ರೀ ಅಂತ ಅಂದ್ರೆ ಲಕ್ಷ್ಮಿ ಅಂತ ನೋಡಿ. ಸುಮಾರು ವಿಗ್ರಹಗಳಲ್ಲಿ ನೀವು ನೋಡ್ಬೋದು ಶ್ರೀವತ್ಸ ಚಿಹ್ನೆ ಅಂತ ನೋಡಿ. ಇಲ್ಲೊಂದು ಚಿತ್ರ ಕಾಣಿಸುತ್ತೆ ನಿಮ್ಗೆ, ಇದು ಶ್ರೀವತ್ಸ ಚಿಹ್ನೆ ಅಂತ. ಇದು ವಿಷ್ಣುವಿನ ಬಲಭಾಗದ ಚೆಸ್ಟ್ ಅಲ್ಲಿ ಅಥವಾ ಎದೆ ಭಾಗದಲ್ಲಿ ಕಾಣಿಸುವಂಥದ್ದು ಈ ಒಂದು ಮಾರ್ಕ್. ಅದಕ್ಕೆ ಚಿಹ್ನೆ, ಶ್ರೀವತ್ಸದ ಚಿಹ್ನೆಯನ್ನು ಉಳ್ಳಂತವನು ಅಂತ. ಏನು ಶ್ರೀವತ್ಸ ಅಂತ ಅಂದ್ರೆ ಇಟ್ಸ್ ಇಂಡಿಕೇಟ್ಸ್ ಲಾರ್ಡ್ ಲಕ್ಷ್ಮಿ. ಶ್ರೀ ಅಂತ ಅಂದ್ರೆ ಲಕ್ಷ್ಮಿ ಅಲ್ವಾ? ಒಂದು ಆಕ್ಚುಲಿ ಕಥೆನೂ ಕೂಡ ಇದೆ. ಸಮುದ್ರ ಮಥನವನ್ನ ಮಾಡಿದಾಗ ಲಕ್ಷ್ಮೀ ದೇವಿಯು ಮಥನದಲ್ಲಿ ಕ್ಷೀರಸಾಗರದಲ್ಲಿ ಉದ್ಭವಿಸಿದಾಗ ಎಲ್ಲಾ ದೇವತೆಗಳು ಅವಳನ್ನ ಸ್ವೀಕಾರ ಮಾಡಬೇಕು ಅಂತ ಬಯಸ್ತಾರೆ. ಯಾಕಂದ್ರೆ ಲಕ್ಷ್ಮಿ ಯಾರಿಗ್ ಬೇಡ ಹೇಳಿ, ಲಕ್ಷ್ಮಿ ಬಂದಾಗ ಎಲ್ಲರಿಗೂ ಬೇಕು ಅಂತ ಹೇಳ್ತಾರೆ. ಆದ್ರೆ ಶ್ರೀ ಲಕ್ಷ್ಮಿ ಬಂದು ವಿಷ್ಣುವಿನ ಹೃದಯ ಕಮಲವನ್ನ ಬಯಸ್ತಾಳೆ. ನಾನು ವಿಷ್ಣುವಿನ ಹೃದಯ ಭಾಗದಲ್ಲಿ ನಾನು ವಾಸ ಮಾಡಬೇಕು. ಸೊ ಎಡ ಒಂದು ಬಾಹು ಏನಿದೆ ಅಲ್ಲಿ ನೆಲೆಸಿರ್ತಾಳೆ ಅಂತ. ಅದಕ್ಕೆ ಶ್ರೀ ಅಂದ್ರೆ ಲಕ್ಷ್ಮಿ ಅನ್ನುವಂಥ ಅರ್ಥ. ಲಕ್ಷ್ಮಿ ಒಂದು ಚಿಹ್ನೆಯನ್ನ ಉಳ್ಳವನು ಅಂತ. ನೀವೆಲ್ಲರೂ ಕೂಡ ಈ ಶ್ರೀನಿವಾಸ ಕಲ್ಯಾಣ ಮೂವಿ ನೋಡಿರ್ತೀರ, ಅಥವಾ ಭೃಗು ಮಹರ್ಷಿಗಳು ಬಂದು ಎಲ್ಲರೂ ಕತೆ ಗೊತ್ತಿದೆ, ಮತ್ತೆ ಇನ್ನೊಂದ್ಸತಿ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಕಾಲಿನಿಂದ ವಿಷ್ಣುವಿನ ಎದೆಗೆ ಅವನು ಒದಿತಾನೆ. ಯಾಕೆ ಲಕ್ಷ್ಮಿಗೆ ಅಷ್ಟು ಕೋಪ ಬಂತು ಅಂತಂದ್ರೆ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರುವಂತಹ ಜಾಗ ಅದು. ಶ್ರೀವತ್ಸ ಅಂದ್ರೆ ಲಕ್ಷ್ಮಿ ಆ ಎದೆಯ ಭಾಗದಲ್ಲಿ ವಾಸಿಸ್ತಿರುವಂತವಳು. ಸೊ ಈ ಭೃಗು ಮಹರ್ಷಿ ಬಂದು ಎಕ್ಸಾಕ್ಟ್ ಆಗಿ ಲಕ್ಷ್ಮಿ ಅಂದ್ರೆ ಎದೆಯ ಭಾಗಕ್ಕೆ ಒದಿತಾನೆ ಅಹಂಕಾರದಿಂದ. ಸೊ ಅಲ್ಲಿ ಅದಕ್ಕೋಸ್ಕರ ಲಕ್ಷ್ಮಿಗೆ ಅಲ್ಲಿ ಅವಮಾನ. ನಾನು ವಾಸ ಮಾಡುವಂತಹ ಸ್ಥಳ ಹೃದಯದಲ್ಲಿ, ನನ್ನ ವಿಷ್ಣುವಿನ ಹೃದಯದಲ್ಲಿ ವಾಸವಾಗಿರುವಂತಹ ಸ್ಥಳಕ್ಕೆ ಅವನು ಒದ್ದಿರೋದು ಅಂತ. ಆಕ್ಚುಲಿ ನಾವು ಲೋಕಾರೂಢಿಯಾಗಿ ಹೇಳ್ಬೇಕಂದ್ರೆ ತಾಯಿ ಮಗು ತಾಯಿಗೆ ಹೇಗೆ ಒದ್ರೆ ನಾವ್ ಯಾರು ಕೂಡ ಬೇಜಾರು ಮಾಡ್ಕೊಳಲ್ವೋ, ಹಾಗೆ ಒಂದು ನಡೆದ ಒಂದು ನಾಟಕದ ಪ್ರಸಂಗ ಅಂತಾನೆ ಹೇಳ್ಬೋದು ಅದು. ಲಕ್ಷ್ಮಿ ಮತ್ತೆ ವಿಷ್ಣುಗೆ ಭೃಗುಮಹರ್ಷಿ ಆಗಿರ್ಬೋದು, ಯಾರೇ ಬೇರೆ ಇನ್ಯಾವುದೋ ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳಾಗಿರೋದು ಅವರೆಲ್ಲರೂ ಕೂಡ ಮಕ್ಕಳೇ. ಯಾರೋ ಏನೋ ಕೋಪದಿಂದ ಒದ್ರು ಅಥವಾ ಕೋಪದಿಂದ ಇದಾಯ್ತು ಅನ್ನೋದು ಕೂಡ ಸುಲಭವಾಗಿ ತಗೊಬಹುದು. ಬಟ್ ಆದ್ರೆ ಒಂದು ಕಥೆಯನ್ನ ಸೃಷ್ಟಿಸ್ಬೇಕು ಅಥವಾ ಪರಮಾತ್ಮನ ಒಂದು ಕೀರ್ತನೆಯನ್ನ ಅಥವಾ ಅವನ ಒಂದು ಗ್ಲೋರಿನ ಎಲ್ಲರ ಕಡೆ ಹಬ್ಬಿಸ್ಬೇಕು ಅಂದಾಗ ಇವೆಲ್ಲವೂ ಕೂಡ ಸನ್ನಿವೇಶಗಳು ಬರ್ತವೆ. ಸೊ ಶ್ರೀವತ್ಸ ಅನ್ನೋದು ಒಂದು ಚಿಹ್ನೆ, ವಿಷ್ಣುವಿನ ಎದೆಯ ಭಾಗದಲ್ಲಿ ಇರುವಂತಹ ಚಿಹ್ನೆ. ನಾನು ಏನ್ ತೋರ್ತಾ ಇದ್ದೀನಿ ಸ್ಲೈಡ್ ಅಲ್ಲಿ. ಸುಮಾರು ವಿಗ್ರಹಗಳಲ್ಲಿ ನೀವು ತಿರುಪತಿಯಾಗೆಲ್ಲ ಹೋದಾಗ ನೀವು ತುಂಬಾ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿ, ಯೂಶಲಿ ಅಲಂಕಾರ ಮಾಡಿ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿದಾಗ ಆ ಚಿಹ್ನೆ ಅಲ್ಲಿರುತ್ತೆ, ಶ್ರೀವತ್ಸದ ಚಿಹ್ನೆ. ಸೊ ಮುಂದೆ ಕೌಸ್ತುಭಾಂಗಂ. ಕೌಸ್ತುಭ ಅನ್ನೋದು ಒಂದು ಮಣಿ ನೆಕ್ಲೆಸ್, ಅದು ಕೂಡ ಇದೇ ಚಿತ್ರದಲ್ಲಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆ ಕೌಸ್ತುಭ ಅನ್ನೋ ಮಣಿ ಯಾವ ರೀತಿ ಭಾಸಿತಾಂಗಂ ಅಂದ್ರೆ ಹೊಳಿತಾ ಇದೆ ಅಂತ, ಅಂದ್ರೆ ಅವನಿಗೆ ಎಷ್ಟು ಮಟ್ಟಿಗೆ ಅಲ್ಲಿ ಮತ್ತೆ ನಾವು ವಿಷ್ಣುವನ್ನ ಕೊಂಡಾಡ್ತಾ ಇರುವಂತದ್ದಲ್ವಾ. ಸೊ ಕೌಸ್ತುಭ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ
ಇಟ್ ರೆಪ್ರೆಸೆಂಟ್ಸ್ ದ ಬ್ರಿಲಿಯನ್ಸ್ ಆಫ್ ಸನ್ ಅಂತೆ. ಅಂದ್ರೆ ಸೂರ್ಯ ದೇವನ ಒಂದು ಏನಂತಾರೆ ಬುದ್ಧಿಯನ್ನ ಬಿಂಬಿಸ್ತಾ ಇದೆ ಕೌಸ್ತುಭ ಮಣಿ ಅಂತ. ಅಂದ್ರೆ ಅಷ್ಟು ಕಾಂತಿ ಉಳ್ಳಂತಹ ಒಂದು ಮಣಿ ಅಂತ ಅದು ಕೌಸ್ತುಭ ಮಣಿ. ಅದರದೇ ಅಂತ ಒಂದು ಕತೆ ಇದೆ, ಇನ್ನೊಂದ್ಸತಿ ಅದನ್ನ ನಾನು ಹೇಳ್ತೀನಿ. ಕತೆನ ಹೇಳ್ತಾ ಕೂತ್ಕೊಂಡ್ರೆ ಕ್ಲಾಸು ಮುಂದುವರಿಯಲ್ಲ ಅನ್ನೋದು. ಅಂದ್ರೆ ಕೌಸ್ತುಭ ಮಣಿ ಹೇಗ್ ಬಂತು, ಅವನು ಯಾಕೆ ಅದನ್ನ ವಿಷ್ಣು ಧರಿಸಿದಾನೆ ಅನ್ನೋದಕ್ಕೆ ಒಂದು ಕತೆ ಇದೆ, ಅದ ನಂತರದಲ್ಲಿ ಖಂಡಿತ ಹೇಳ್ತೀನಿ. ಸೊ ಕೌಸ್ತುಭ ಮಣಿಯನ್ನು ಧರಿಸಿರುವಂತಹ ವಿಷ್ಣು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಪುಂಡರೀಕಾಯತಾಕ್ಷಂ. ಪುಂಡರೀಕ ಅಂತಂದ್ರೆ ಅವನು ಹೇಳಿದಂಗೆ ಲೋಟಸ್. ಅವನ ಕಣ್ಣುಗಳು ಯಾವ ರೀತಿ ಇದೆ ಅಂತ ಅಂದ್ರೆ ಆಲ್ಮೋಸ್ಟ್ ಕಿವಿಗೆ ತಾಕ್ತಾ ಇದೆ ಅವನ ಕಣ್ಣುಗಳು. ಆ ರೀತಿ ಇರುವಂತಹ ಅಗಲವಾದಂತಹ ಕಣ್ಣುಗಳು ಉಳ್ಳಂತಹ ಮಹಾವಿಷ್ಣು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಯಾಕೆ ವಿಷ್ಣುವಿಗೆ ಅಷ್ಟು ಅಗಲವಾದ ಕಣ್ಣುಗಳಿದೆ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ನೋಡ್ಬೇಕಲ್ವ ಅವನು. ಅವನಿಗೋಸ್ಕರ ಅವನು ಕಣ್ಣು ಮುಚ್ಕೊಂಡ್ರು ಕೂಡ ಎಲ್ಲಾ ದಿಕ್ಕುಗಳನ್ನು ನೋಡುವಂತಹ ಒಂದು ಸಾಮರ್ಥ್ಯ ಅವನಿಗಿದೆ. ಬಟ್ ಆದ್ರೂ ಕೂಡ ಅಗಲವಾದಂತಹ ಕಮಲಕ್ಕೆ ಹೋಲುವಂತಹ ಕಣ್ಣು ಅಂತಾನು ಕೂಡ ಹೇಳ್ತಾರೆ. ಪುಂಡರೀಕ ಅಂದ್ರೆ ಲೋಟಸ್. ಆಯತ ಅಂತ ಅಂದ್ರೆ ಅಗಲ, ವೈಡ್ ಐಸ್ ಅಂತ. ಅಕ್ಷ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಕಣ್ಣು ಅನ್ನುವಂಥ ಬರುತ್ತೆ. ನೀವು ಪುಂಡರೀಕ ಆಯತಾಕ್ಷಂ ಅಂದ್ರೆ ಅಷ್ಟು ಅಗಲವಾದಂತಹ ಕಣ್ಣುಗಳಿಂದ ಉಳ್ಳವನು. ಯಾರಿಗೆ ನಾವು ವಂದಿಸ್ತೇವೆ? ಒಂದೇ ವಿಷ್ಣುಂ ಸರ್ವಲೋಕೈಕನಾಥಂ. ಅಂತಹ ಸರ್ವಲೋಕಗಳಿಗೂ ಒಡೆಯನಾಗಿರುವಂತಹ ವಿಷ್ಣುವನಿಗೆ ನಾನು ನಮಿಸ್ತೀನಿ ಅನ್ನೋದು ಈ ಒಂದು ಶ್ಲೋಕದ ಭಾವಾರ್ಥ ಆಗಿರುತ್ತೆ. ಸೊ ಪ್ರಾಬ್ಲಿ ಸುಮಾರು ಜನಕ್ಕೆ ಶ್ರೀವತ್ಸ ಅಂದ್ರೇನು, ಕೌಸ್ತುಭ ಅಂದ್ರೇನು, ಅದರ ಮಹತ್ವನು ನಿಮ್ಗೆ ಇವತ್ತು ಗೊತ್ತಾಯ್ತು ಅಂತ ಅನ್ಸುತ್ತೆ. ನಾವು ಮುಂದಕ್ಕೆ ಹೋಗೋಣ. ಯಾರಿಗಾದ್ರೂ ಏನಾದ್ರು ಸಂದೇಹ ಇದೆಯಾ? ಇಷ್ಟು ಅಂದ್ರೆ ಇವತ್ತು ಮಾಡಿರುವಂತಹ ತರಗತಿನಲ್ಲಿ ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ಕೊಳ್ಳುವಂತ ಅವಕಾಶ ಕೊಡ್ತೀನಿ. ಯಾರಿಗಾದ್ರೂ ಏನಾದ್ರು ಸಂದೇಹ ಇದ್ರೆ ದಯವಿಟ್ಟು ಕೇಳ್ಬೋದು. ಯಾವ್ದಾದ್ರು ಪದಗಳ ಅರ್ಥ ಗೊತ್ತಾಗಿಲ್ಲ, ಸಂದೇಹ ಇದೆ ಅಂದ್ರೂ ಕೂಡ ಹೇಳ್ಬೋದು. ನಾನು ಎಲ್ಲರಿಗೂ ಮಾತಾಡೋಕೆ ಅವಕಾಶವನ್ನು ಮಾಡ್ಕೊಡ್ತೀನಿ. ಯಾರಿಗಾದ್ರೂ ಯಾವ್ದಾದ್ರು ಪದದಲ್ಲಿ, ಶ್ಲೋಕದಲ್ಲಿ ಅರ್ಥ ಆಗಿದೆಯಾ? ಎಲ್ಲರೂ ಕೂಡ ಏನೋ ಡೌಟ್ಸ್ ಇದೆಯಾ ಯಾರಿಗಾದ್ರು? ಬರ್ಕೊಳ್ತೀವಿ. ಕೌಸ್ತುಭ ಮಣಿ ಪಿಕ್ಚರ್, ಕೌಸ್ತುಭ ಮಣಿ ಪಿಕ್ಚರ್ ಶೇರ್ ಮಾಡಿದ್ನಲ್ಲ, ಸ್ಕ್ರೀನ್ ಶೇರ್ ಮಾಡ್ಲಿಲ್ಲ, ಬರೀ ಇದರದ್ದು ಮಾತ್ರ ಮಾಡಿದ್ರೆ. ಶ್ರೀವತ್ಸ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ ಸ್ಕ್ರೀನು? ಹಾ ಹೌದು. ಅಲ್ಲಿ ಒಂದು ಇದು ಕಾಣಿಸ್ತಾ ಇದೆ ನೋಡಿ, ಮಣಿ. ಈ ರೀತಿ ಕೌಸ್ತುಭ ಮಣಿ ಇರುತ್ತೆ ಅಂತ. ಹಸಿರು ಕಲರ್ ಅಲ್ವಾ? ಹಾ ಹೌದು, ನೆಕ್ಲೆಸ್. ಕೌಸ್ತುಭ ಅನ್ನೋದು ಒಂದು ಮಣಿ. ಆ ಮಣಿಯನ್ನು ಧರಿಸಿದ್ದಾನೆ ವಿಷ್ಣು. ಇದು ಶ್ರೀವತ್ಸದ ಚಿಹ್ನೆ. ಮಹೋದಯ, ಹೇಳಿ. ಇದು ಅಂಗಾಂಗಳದ್ದು ಶ್ಲೋಕ ಹೇಳಿದ್ರಲ್ಲ, ಪದ್ಯ ಬರೆಯಕ್ಕಾಗ್ಲಿಲ್ಲ ನಂಗೆ. 3 ಇದನ್ನು ಬರ್ಕೊಂಡೆ. ಲಾಸ್ಟ್ ಇನ್ನೊಂಚೂರಿದೆ. ಇಲ್ಲ, ನಾನು ಅದನ್ನ ಕಳಿಸ್ತೀನಿ, ತೊಂದ್ರೆ ಒಂದ್ ನಿಮಿಷ ಬರ್ಕೊಂತೀನಿ, ಅದ್ ಕಳಿಸ್ತೀನಿ. ಇಲ್ಲ, ನೀವು ಅಷ್ಟೊಂದು ತೊಂದರೆ ತಗೊಂಬಿಡಿ. ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಬೇಕಂದ್ರೆ ಹಾಡಿ ಕೂಡ ಕಳಿಸ್ತೀನಿ, ತೊಂದರೆ ಇಲ್ಲ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಕಳಿಸಿ ಮಹೋದಯ, ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಹಾಡೇ ಕಳಿಸಿ. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಜನೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಭಜನೆ ಚೆನ್ನಾಗಿದೆ. ಕೃಷ್ಣ ಲೋಕ ಕರ್ಕೊಂಡು ಹೋದಾಗ ಆಯ್ತು. ತುಂಬಾ ಧನ್ಯವಾದಗಳು. ಧನ್ಯವಾದ. ಆಯ್ತು, ಮುಂದಕ್ಕೆ ಹೋಗೋಣ. ಓಕೆ, ಡೌಟ್ಸ್ ನ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ ಅಂತ ಯಾರೋ ಮೆಸೇಜ್ ಮಾಡ್ತಿದ್ದಾರೆ. ಆಗ್ಲಿ, ನನಗೂ ಒಂದ್ ಸ್ವಲ್ಪ ಬ್ರೇಕ್ ಬೇಕಲ್ವಾ, ಅದಕ್ಕೋಸ್ಕರ ಕೇಳಿದೆ. ಸರಿ, ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾರು ರಿಪೀಟ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡ್ತೀರಾ? ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಅಶೋಕ್ ಜೋಶಿ ಅಂತ ಯಾರೊಬ್ರು ಇದ್ದಾರೆ, ಅವ್ರನ್ನ ಫೋಕಸ್ ಮಾಡ್ತೀನಿ. ಅಶೋಕ್ ಜೋಶಿ ಅವರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡ್ರ? ಹರಿ ಓಂ. ಓಕೆ, ಜಗದೀಶ್ ಅವರೇ, ಜಗದೀಶ್ ಬೇ ಚಂ. ಅನ್ಮ್ಯೂಟ್ ಮಾಡ್ಕೊಳ್ಳೋ ಆಪ್ಷನ್. ಓಕೆ, ಒಂದ್ ನಿಮಿಷ. ಓಕೆ, ಇವಾಗ ಅನ್ಮ್ಯೂಟ್ ಮಾಡ್ಕೊಳಕ್ ಆಗತ್ತೆ ಅನ್ಸುತ್ತೆ. ಜಗದೀಶ್ ಅವರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಃ ಸಮಸ್ತ ಭೂತಾನಾಂ ಓಕೆ, ಅನ್ಮ್ಯೂಟ್ ಆಗ್ತಾ ಇಲ್ವಾ?
ಜಗದೀಶ್ ಸರ್. ಅವ್ರಿಲ್ಲ ಅನ್ಸುತ್ತೆ. ಓಕೆ, ವಿಜಯ ಸಿನ್ಹಾ, ವಿಜಯ ಶನೈ, ಸಾರಿ ವಿಜಯ ಶನೈ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಃ ಸಮಸ್ತ ಭೂತಾನಾಂ ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಆದಿಭೂತಾಯ ಭೂಭೃತೆ. 2 times ಹೇಳಿ. ಆದಿಭೂತಾಯ ಭೂಭೃತೆ ಆದಿಭೂತಾಯ ಭೂಭೃತೆ ಅನೇಕ ರೂಪ ರೂಪಾಯ ಅನೇಕ ರೂಪ ರೂಪಾಯ. 2 times ಹೇಳಿ. ಆಕ್ಚುಲಿ ನಾನು ಪುಸ್ತಕ ಫಾಲೋ ಮಾಡ್ತೇನೆ, ಅದರಲ್ಲಿ ಈ ಶ್ಲೋಕ ಇಲ್ಲ. ಹೌದಾ? ಓಕೆ, ಸರಿ. ಓಕೆ, ನಾನು ಹೇಳ್ತೀನಿ, ಅದನ್ನೇ ರಿಪೀಟ್ ಮಾಡಿ, ಆಯ್ತಾ? ಆಯ್ತು ಆಯ್ತು, ಸಾರಿ. ನಮಃ ಸಮಸ್ತ ಭೂತಾನಾಂ ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಆದಿಭೂತಾಯ ಭೂಭೃತೆ ಅನೇಕ ರೂಪ ರೂಪಾಯ ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ. ವಿಷ್ಣವೇ ಪ್ರಭ ವಿಷ್ಣವೇ. ಓಕೆ, ಇಲ್ಲಿ ಮಹಾಪ್ರಾಣ ಬಂದು ಭೂತಾನಾಂ, ಭೂ ಮಹಾಪ್ರಾಣ ಇದೆ, ಮತ್ತೆ ಆದಿಭೂತಾಯ, ಆ ಭೂ ಕೂಡ ಮಹಾಪ್ರಾಣ ಇದೆ. ಭೂಭೃತೆ, ಭೂ ಮತ್ತೆ ಭೂ ಎರಡು, ಭೂ ಮತ್ತೆ ಭ ಎರಡು ಕೂಡ ಮಹಾಪ್ರಾಣ ಉಚ್ಚಾರಣೆ ಮಾಡಬೇಕು. ಪ್ರಭ, ಇದು ಕೂಡ ಮಹಾಪ್ರಾಣ ಉಚ್ಚಾರಣೆ ಮಾಡಬೇಕು. ಓಕೆ, ಪದಚ್ಛೇದವನ್ನು ನೋಡೋಣ. ನಮಸ್ ಅಂದ್ರೆ ನಮಃ ಅಂತ ಬರ್ಕೊಳ್ಳಿ. ನಮಃ ಸಮಸ್ತ ಭೂತಾನಾಂ, ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಆದಿಭೂತಾಯ ಭೂಭೃತೆ. ಆಕ್ಚುಲಿ ಭೂಭೃತೆ ಇವೆಲ್ಲ ಕೂಡ ಪದಚ್ಛೇದ ಅಷ್ಟೇ ಮಾಡಲ್ಲ, ಭೂಭೃತೆ ಅಷ್ಟೇ ಮಾಡಕ್ಕಾಗತ್ತೆ, ಅದಕ್ಕೋಸ್ಕರ ಭೂಭೃತೆ ಅಂತಾನೆ ಬರ್ಕೊಳ್ಳಿ. ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ. ತುಂಬಾ ಸುಲಭವಾಗಿದೆ. ಸೊ ಅದರ ಅರ್ಥ, ನಮಃ ಅಂದ್ರೆ ವಂದಿಸುತ್ತೇನೆ, ಸಮಸ್ತ ಭೂತಾನಾಂ ಅಂದ್ರೆ ಎಲ್ಲಾ ಜೀವಿಗಳಿಗೆ, ಎಲ್ಲಾ ಜೀವಿಗಳಿಗೆ. ಆದಿಭೂತಾಯ ಅಂದ್ರೆ ಪ್ರಾಚೀನ, ಅಂದ್ರೆ ಪ್ರಾಚೀನ ಸತ್ವ ಇರುವಂತಹ ಜೀವಿಗಳಿಗೆ, ಪ್ರಾಚೀನ ಸತ್ವವಿರುವಂತಹ ಜೀವಿಗಳಿಗೆ. ಭೂಭೃತೆ ಅಂತಂದ್ರೆ ದನ್ ಹೂ ಟೇಕ್ಸ್ ಕೇರ್ ಆಫ್ ದ ಅರ್ತ್, ಅಂದ್ರೆ ಭೂಮಿಯನ್ನು ಯಾರು ಪಾಲಿಸುತ್ತಾನೋ, ಭೂಮಿಯನ್ನು ಯಾರು ಪಾಲಿಸುತ್ತಾನೋ. ಭೂಭೃತೆ ಅಂದ್ರೆ ಭೂಮಿಯನ್ನು ಯಾರು ಪಾಲಿಸುತ್ತಾನೋ. ಅನೇಕ ರೂಪಾಯ ಅಂದ್ರೆ ಅನೇಕ ರೂಪಗಳನ್ನು ಹೊಂದಿರುವ. ವಿಷ್ಣವೇ ಅಂದ್ರೆ ವಿಷ್ಣುವಿಗೆ. ಪ್ರಭ ವಿಷ್ಣವೇ ಅಂದ್ರೆ ಸದಾ, ಪ್ರಭ ವಿಷ್ಣವೇ ಅಂದ್ರೆ ಕಾಂತಿಯನ್ನು ಸೂಸುವಂತಹ ವಿಷ್ಣುವಿಗೆ ಅಥವಾ ಸೃಷ್ಟಿಕರ್ತನಿಗೆ. ಪ್ರಭ ಅಂದ್ರೆ ಬೆಳಕು ಅಂತ, ಕಾಂತಿಯನ್ನು ಸೂಸುವ ಅಥವಾ ಕಾಂತಿಯನ್ನು ಹೊಮ್ಮಿಸುವ ಸೃಷ್ಟಿಕರ್ತನಿಗೆ ಅಥವಾ ವಿಷ್ಣುವಿಗೆ ಅಂತ ಅರ್ಥ ಬರುತ್ತೆ. ಸೊ ಇದ್ರ ಸಾರಾಂಶ ಬೇಕಾದ್ರೆ ಬರ್ಕೊಳ್ಳಿ. ಎಲ್ಲಾ ಜೀವಿಗಳಿಗೆ, ಎಲ್ಲಾ ಪುರಾತನ ಜೀವಿಗಳಿಗೆ ಅಂತಾನು ಬರ್ಕೊಳ್ಬೇಕಾದ್ರೆ, ಸಮಸ್ತ ಆದಿಭೂತಾಯ ಅಂದ್ರೆ ಪ್ರಾಚೀನ ಸತ್ವಂದ, ಎಲ್ಲಾ ಪುರಾತನ ಜೀವಿಗಳಿಗೆ ಭೂಮಿಯನ್ನು ಪಾಲಿಸುವವನಿಗೆ, ಭೂಮಿಯನ್ನು ಪಾಲಿಸುವವನಿಗೆ ಅನೇಕ ರೂಪಗಳನ್ನು ಹೊಂದಿರುವ
ಅನೇಕ ರೂಪಗಳನ್ನು ಹೊಂದಿರುವ ಪ್ರಭೆಯನ್ನು ಉಳ್ಳ ವಿಷ್ಣುವಿಗೆ ವಂದಿಸುತ್ತೇನೆ. ಪ್ರಭೆಯನ್ನು ಉಳ್ಳ ವಿಷ್ಣುವಿಗೆ ವಂದಿಸುತ್ತೇನೆ. ಬಹಳ ಒಂದು ಸುಲಭವಾದಂತಹ ಒಂದು ಶ್ಲೋಕ. ಮತ್ತೆ ಇಲ್ಲಿ ಅಗೇನ್ ಶೋಯಿಂಗ್ ಗ್ರಾಟಿಟ್ಯೂಡ್ ಅಂತಾನೆ ಹೇಳ್ಬೋದು. ನಮಃ ಅಂದ್ರೆ ವಂದಿಸುತ್ತೇನೆ. ಯಾರು ವಂದಿಸುತ್ತೇನೆ? ಸಮಸ್ತ ಭೂತಾನಾಂ, ಇಡೀ ಎಲ್ಲಾ ಜೀವಿಗಳನ್ನು ರಕ್ಷಿಸುವಂತಹ ಒಂದು ಅಣುವಿಂದ ಹಿಡ್ಕೊಂಡು ಬೃಹದಾಕಾರವಂತಹ ಎಲ್ಲಾ ಯಾವ ಪ್ರಾಣಿ, ಪಕ್ಷಿ, ಗಿಡ, ಮರ, ಕೋಗಿಲೆ ಪ್ರತಿಯೊಂದನ್ನು ಆದಿಯಿಂದಲೂ ಕೂಡ, ಇವಾಗಂತಲ್ಲ, ಸೃಷ್ಟಿ ಆದಾಗಿಂದಲೂ ಈ ಕ್ಷಣದವರೆಗೂ ಕೂಡ ಕಾಯ್ತಿರುವಂತಹ ಅಥವಾ ಪಾಲನೆ ಮಾಡ್ತಿರುವಂತಹ ವಿಷ್ಣುವಿಗೆ ನಾನು ನಮಿಸ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ. ಭೂಭೃತೆ ಅಂದ್ರೆ ದ ಒನ್ ಹೂ ಟೇಕ್ಸ್ ಕೇರ್ ಆಫ್ ದ ಅರ್ತ್. ಈ ಭೂಮಿ ಅಂತ ಏನಿದೆ, ಈ ಇಡೀ ಭೂಮಿನಲ್ಲಿ ಒಂದೊಂದು ಅಣು ಅಥವಾ ಒಂದೊಂದು ಜೀವಿಯು ಕೂಡ, ಅದು ಹೇಳ್ತಾರಲ್ಲ, ಬೆಟ್ಟದ ಮೇಲೆ ಯಾವುದೋ ಒಂದು ಕಪ್ಪೆ ಇದ್ರು ಕೂಡ ಆ ಕಪ್ಪೆಯು ಕೂಡ ಆಹಾರವನ್ನ ಸರಬರಾಜು ಮಾಡುವಂತಹ ಹೊಣೆಯನ್ನ ಹೊತ್ತಿರುವಂತಹ ವಿಷ್ಣು ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ನಮ್ಮ ಆಹಾರನ ನಾವು ಮಾಡ್ಕೊಳ್ಳೋದಕ್ಕೆ ಹುಕ್ಷುಬಾದಿಗೆ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಬೆಳಿಗ್ಗೆ ಎದ್ರೆ ಪ್ರಾಣಿ ಪಕ್ಷಿಗಳಿಗಾಗ್ಬೋದು, ಗಿಡ ಮರಗಳಿಗಾಗ್ಬೋದು, ಅವ್ರಿಗೇನು ಇದೇ ಇಲ್ಲ. ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಅಸೆಟ್ ಅಂತ ನಾವು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಇವತ್ತು ಬೇಕಾಗತ್ತೆ, ನಾಳೆ ಬೇಕಾಗತ್ತೆ ಅಂತ. ಆದ್ರೆ ಇವತ್ತು ಕಣ್ಬಿಟ್ರಂತ ಒಂದು ಪಕ್ಷಿಗಾಗಿರ್ಬೋದು ಅಥವಾ ಪ್ರಾಣಿಗಾಗಿರ್ಬೋದು, ಇವತ್ತು ನಾನು ಏನ್ ಊಟ ಮಾಡ್ತೀನಿ, ನನಗೇನ್ ಸಿಗುತ್ತೆ ಅನ್ನೋ ಇದೇ ಇರಲ್ಲ. ಆದ್ರೂ ಅವನನ್ನ ಸಾಕುವಂತಹ ಹೊಣೆಗಾರಿಕೆಯನ್ನ ಹೊತ್ತಿರುವಂತವನು ಪರಮಾತ್ಮ ಅನ್ನುವಂಥವ್ನು. ಸೊ ಅದಕ್ಕೋಸ್ಕರ ಸಮಸ್ತ ಭೂತಾನ, ಎಲ್ಲರಿಗೂ ಕೂಡ, ಎಲ್ಲರಿಗೂ ಕೂಡ ಒಂದು ಅಣುವಿನಲ್ಲಿ ಅಣುವು ಕೂಡ ಊಟನ ಕೊಡದಲ್ಲೇ ಬಿಡಲ್ಲ ಅನ್ನುವಂಥದ್ದು. ಸಮಸ್ತ ಭೂತಾನ ಯಾವಲ್ಲಿಂದ, ಆದಿಯಿಂದ, ಇವರಿಂದ, ಪ್ರಾಚೀನದಿಂದನೂ ಸಲ್ಲಿಸ್ತಾ ಇರುವಂತಹ ವಿಷ್ಣು ಅಂತ ಹೇಳ್ತಾರೆ. ಭೂಭೃತೆ ಅಂದ್ರೆ ಈ ಒಂದು ಪಾಲನೆ ಮಾಡ್ತಿರೋ, ಭೂಮಿಯನ್ನ ಪಾಲನೆ ಮಾಡ್ತಿರುವಂತ ಅವನು ಯಾವ ರೀತಿ ಇದ್ದಾನೆ? ಅನೇಕ ರೂಪಾಯ, ಒನ್ ಹೂ ಮ್ಯಾನಿಫೆಸ್ಟ್ ಇನ್ ಮೆನಿ ಫಾರ್ಮ್ಸ್. ಒಂದು ರೂಪ ಅಂತ ಇಲ್ಲ ಅವನು. ಕೃಷ್ಣ, ರಾಮ ಅಥವಾ ಮನುಷ್ಯ ರೂಪದಲ್ಲೇ ಎಷ್ಟು ಸತಿ ಬಂದು ಎಷ್ಟೆಷ್ಟು ಚಮತ್ಕಾರಗಳನ್ನ ಬಂದು ಧರ್ಮವನ್ನ ಕಾಯೋದಕ್ಕೋಸ್ಕರ ಬಂದು ಹೋಗಿರುವಂತಹ ಪರಮಾತ್ಮನನ್ನ ಅನೇಕ ರೂಪಾಯ. ಯಾರವನು? ಅನೇಕ ರೂಪಾಯ ವಿಷ್ಣವೇ, ವಿಷ್ಣವೇ. ಅಂತಹ ವಿಷ್ಣುವಿಗೆ ನಾನು ನಮಿಸುತ್ತೇನೆ. ಇವೆಲ್ಲವೂ ಕೂಡ ಧ್ಯಾನ ಶ್ಲೋಕಗಳು. ಯಾಕೆ ಅಂತ ಅಂದ್ರೆ, ವಿಷ್ಣು ಸಹಸ್ರ ನಾಮದ ಮುಂಚೆ ಹೇಳಿದ್ನಲ್ಲ ಪೂರ್ವನ್ಯಾಸ ಅಂತ, ನಾವೆಲ್ಲ ದೇಹವನ್ನ ಸಿದ್ಧತೆ ಮಾಡ್ಕೊಂಡಿದ್ದಾಯ್ತು, ಎನ್ವಿರಾನ್ಮೆಂಟ್ ನ ಸಿದ್ಧತೆ ಮಾಡ್ಕೊಂಡಿದ್ದಾಯ್ತು. ಆದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಸಿದ್ಧ ಮಾಡ್ಕೊಬೇಕು, ಧ್ಯಾನ ಮಾಡಿ ನಂತರ ವಿಷ್ಣು ಸಹಸ್ರನಾಮಕ್ಕೆ ಹೋಗ್ಬೇಕಲ್ವಾ. ಸೊ ಹಾಗೆ ನಮ್ಮ ಒಂದು ಮನಸ್ಸನ್ನ ತಯಾರಿ ಮಾಡ್ಕೊಳ್ಳೋಕೋಸ್ಕರ ನಮಿಸ್ತಿದ್ದೀನಿ. ಯಾರು ನಮಿಸ್ತಿದ್ದೀನಿ? ಅನೇಕ ರೂಪದಲ್ಲಿ ಇದಾಗಿರುವಂತ ನಮಿಸ್ತಾ ಇದ್ದೀನಿ. ಆ ತರ ಹೇಳ್ಕೊಂಡು ಒಂದು ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇರುವಂತಹ ಶ್ಲೋಕಗಳೆಲ್ಲೂ ಕೂಡ. ಇನ್ನು 2 ಶ್ಲೋಕಗಳಿದೆ. ಪ್ರಾಬ್ಲಿ ಇವತ್ತು ಮುಗಿಸಿದ್ರೆ ನಾವು ಮುಂದಿನ ಕ್ಲಾಸ್ ನಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಕಾಲಿಡ್ಬೋದು ಅನ್ಸುತ್ತೆ. ಇನ್ನೊಂದು 10 ನಿಮಿಷಗಳು ಎಕ್ಸ್ಟ್ರಾ ತಗೊಬೋದಾ ಕ್ಲಾಸು? ನಿಮ್ಗೆ ಯಾರಿಗೂ ಏನೂ ತೊಂದರೆ ಇಲ್ವಾ? 5:30 ಆಗಿದೆ. ಇನ್ನೊಂದು 2 ಶ್ಲೋಕ ಮಾಡೋಣ ಅಂದ್ರೆ ಇನ್ನು 10 ನಿಮಿಷ ಮುಂದುವರ್ಸೋಣ. ಮೆಸೇಜ್ ಹಾಕ್ಬೋದು ಯಾರಿಗಾದ್ರೂ ಸಾಕು ಅಂತ ಅನ್ಸಿದ್ರೆ. ಓಕೆ, ಎಲ್ಲರೂ ತಗೊಳ್ಳಿ ಅಂತಾನೆ ಹೇಳ್ತಾ ಇದ್ದೀರಾ. ಫೈನ್. ಇನ್ನೊಂದು ಶ್ಲೋಕವನ್ನ ಅಟ್ಲೀಸ್ಟ್ ಕವರ್ ಮಾಡಕ್ ಟ್ರೈ ಮಾಡೋಣ. ಇನ್ನೊಬ್ರು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಒಂದು ಶ್ಲೋಕವನ್ನ ರಿಸೈಟ್ ಮಾಡೋಣ. ಸೊ ಹ್ಯಾಂಡ್ ರೈಸ್ ಮಾಡಿರೋದ್ರಲ್ಲಿ ಸುಮಾ KS ಬಗಿರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ KS ಇವಾಗ ಆಗತ್ತೆ ನೋಡಿ ಸುಮಾ ಅವರೇ. ಓಕೆ. ಸಶಂಕಚಕ್ರಂ. ನಾನು ಒಂದೇ ಪದವನ್ನ ಇದ್ ಮಾಡ್ತೀನಿ, ಯಾಕಂದ್ರೆ ಒಂದೇ ಸತಿ ಹೇಳಿದ್ರೆ ನಿಮ್ಗೆ ಇದಾಗತ್ತೆ ಅಂತ. ಸಕಿರೀಟ ಕುಂಡಲಂ. ಸಶಂಕಚಕ್ರಂ ಸಕಿರೀಟ ಕುಂಡಲಂ. ಸಪೀತವಸ್ತ್ರಂ ನರಸಿಂಹುರೇಕ್ಷಣಂ. ಸಸೀರುಹೇಕ್ಷಣಂ. 2 ಟೈಮ್ಸ್ ಹೇಳಿ. ಸಪೀತವಸ್ತ್ರಂ ಸರಸೀರುಹೇಕ್ಷಣಂ. ಸಹಾರವಕ್ಷಸ್ಥಳ ಕ್ಷೋಭಿ ಕೌಸ್ತುಭಂ. ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ.
ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. ಉಚ್ಚಾರಣೆಯ ದೃಷ್ಟಿಯಿಂದ ಸ್ಪ್ಲಿಟ್ ಮಾಡಿ ಹೇಳ್ಕೊಟ್ಟೆ, ಬಟ್ ಒಂದ್ಸತಿ ಪೂರ್ತಿ ಶ್ಲೋಕವನ್ನ ಹೇಳಿ ಒಂದ್ಸತಿ. ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ಒಂದ್ಸತಿ ಪದಚ್ಛೇದವನ್ನ ಬರ್ಕೊಂಡ್ಬಿಡೋಣ. ಸಶಂಕಂ ಸಶಂಕ ಚಕ್ರಂ ಸಶಂಕ ಚಕ್ರಂ ಸ ಕಿರೀಟ ಕುಂಡಲಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸಪೀತ ವಸ್ತ್ರಂ ಸರಸೀರು ಹೇಕ್ಷಣಂ. ಸರಸಿ ಅಂದ್ರೆ ನೀರು, ನೀರಿಗೆ ಸರಸ್ ಅಂತ ಕೂಡ ಕರೀತಾರೆ ಸಂಸ್ಕೃತದಲ್ಲಿ. ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿ. ಸಹಾರ ಅದು ಸಪರೇಟ್ ಬರ್ಕೊಳ್ಳಿ. ಸಹಾರ ವಕ್ಷಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. ಮತ್ತಿನ್ನೊಂದ್ಸತಿ ಹೇಳ್ತೀನಿ. ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. ಇದರ ಅರ್ಥವನ್ನು ಬರ್ಕೊಳ್ಳೋಣ. ಸಶಂಕ ಚಕ್ರಂ, ಸ ಅಂದ್ರೆ ಯಾವಾಗಲೂ ಕೂಡ ಒಳ್ಳೇದು ಅಥವಾ ಸುಪ್ರಭಾತಂ ಅಂತ ಹೇಳಿದ್ರೆ ಸ ಸುಪ್ರಭಾತಂ. ಸು ಅಂತಂದ್ರೆ ಯಾವಾಗಲೂ ಕೂಡ ಶುಭವನ್ನ ಕೊಡುವಂಥದ್ದು. ಸ ಅಂತಂದ್ರೆ ಸಶಂಕ ಚಕ್ರ, ಶಂಕ ಮತ್ತೆ ಚಕ್ರವನ್ನು ಇಟ್ಟಿರುವಂತ ಸಶಂಕ ಚಕ್ರವನ್ನು ಶಂಕ ಮತ್ತು ಚಕ್ರವನ್ನು ಹೊಂದಿರುವ ಅಂತ ಬರ್ಕೊಳ್ಳಿ. ಶಂಕ ಮತ್ತೆ ಚಕ್ರವನ್ನು ಹೊಂದಿರುವ. ಸ ಕಿರೀಟ ಕುಂಡಲಂ, ಕಿರೀಟ ಮತ್ತು ಕುಂಡಲಗಳನ್ನು ಧರಿಸಿರುವ. ಕಿರೀಟ ಮತ್ತು ಕುಂಡಲಗಳನ್ನು ಧರಿಸಿರುವ. ಸಪೀತ ವಸ್ತ್ರಂ ಅಂದ್ರೆ ಪೀತವಸ್ತ್ರಧಾರಿಯಾದ, ಪೀತವಸ್ತ್ರಧಾರಿಯಾದ. ಕಮಲದಂತೆ ನಯನಗಳುಳ್ಳ. ಸರಸೀರುಹೇಕ್ಷಣಂ ಅಂದ್ರೆ, ಸರಸಿ ಅಂದ್ರೆ ನೀರು, ಅ ಪಾಂಡ್ ಆಫ್ ವಾಟರ್ ಅಂತ ಹೇಳ್ತಾರೆ. ಅಕ್ಷ ಅಂತ ಅಂದ್ರೆ ಕಣ್ಣು. ಸೊ ಇಲ್ಲಿ ಸರಸೀರುಹೇಕ್ಷಣಂ ಅಂದ್ರೆ ಕಮಲದಂತೆ ಕಣ್ಣುಗಳುಳ್ಳ. ಸಹಾರ ಅಂದ್ರೆ ಮುತ್ತಿನ ಹಾರವನ್ನು. ಮುತ್ತಿನ ಹಾರವನ್ನು. ವಕ್ಷಸ್ಥಳ ಶೋಭಿ ಅಂದ್ರೆ ವಕ್ಷಸ್ಥಳದಲ್ಲಿ ಹೊಂದಿರುವ. ಎಲ್ಲಿ ಹೊಂದಿದಾನೆ ಅದೆಲ್ಲವೂ ಕೂಡ ಮುತ್ತಿನ ಹಾರ ಆಗ್ಲಿಕ್ಕೆ ಇದೆಲ್ಲವೂ ಕೂಡ ವಕ್ಷಸ್ಥಳ ಶೋಭಿ ಅಂದ್ರೆ ವಕ್ಷಸ್ಥಳದಲ್ಲಿ ಹೊಂದಿರುವ. ಕೌಸ್ತುಭಂ ಅಂದ್ರೆ ಕೌಸ್ತುಭ ಮಣಿಯು. ನಮಾಮಿ ಅಂದ್ರೆ ವಂದಿಸುತ್ತೇನೆ. ವಿಷ್ಣುವನ್ನು ಶಿರಸ ತಲೆಬಾಗಿ ನಮಿಸುತ್ತೇನೆ ಅಂತ. ಅಥವಾ ಶಿರಸ ಅಂದ್ರೆ ತಲೆ. ಚತುರ್ಭುಜಂ ನಾಲ್ಕು ಭುಜಗಳನ್ನುಳ್ಳ. ಮತ್ತಿನ್ನೊಂದ್ಸತಿ ಫಾಸ್ಟ್ ಆಗಿ ಹೇಳ್ತೀನಿ. ಶಂಖ ಮತ್ತು ಚಕ್ರವನ್ನು ಹೊಂದಿರುವ, ಕಿರೀಟ ಮತ್ತು ಕುಂಡಲಗಳನ್ನು ಧರಿಸಿರುವ, ಪೀತ ವಸ್ತ್ರವನ್ನು ಧರಿಸಿರುವ, ಕಮಲದಂತೆ ಕಣ್ಣುಗಳುಳ್ಳ, ಮುತ್ತಿನ ಹಾರವನ್ನು ಧರಿಸಿರುವ, ವಕ್ಷಸ್ಥಳದಲ್ಲಿ ಹೊಳೆಯುವ ಕೌಸ್ತುಭ ಮಣಿಯು ಇರುವಂತಹ. ನಮಾಮಿ ಅಂದ್ರೆ ವಂದಿಸುತ್ತೇನೆ. ವಿಷ್ಣು ಅಂದ್ರೆ ವಿಷ್ಣುವನ್ನು. ಶಿರಸ ಅಂದ್ರೆ ತಲೆಬಾಗಿ ಅಥವಾ ಶಿರಸ ಅಂದ್ರೆ ತಲೆಬಾಗಿ ಅಂತ ತಲೆ ಅಂತಾನು ಬರ್ಕೊಬಹುದು. ನಾಲ್ಕು ಭುಜಗಳುಳ್ಳ. ಚತುರ್ಭುಜಂ ಅಂದ್ರೆ ನಾಲ್ಕು ಭುಜಗಳುಳ್ಳ. ಇದರ ಅರ್ಥವನ್ನ ಬರ್ಕೊಳ್ಳಿ. ಶಂಖ ಮತ್ತು ಚಕ್ರವನ್ನು ಕಿರೀಟ ಮತ್ತು ಕುಂಡಲಗಳನ್ನು, ಶಂಖ ಚಕ್ರವನ್ನು, ಕಿರೀಟ ಮತ್ತು ಕುಂಡಲಗಳನ್ನು, ಪೀತವಸ್ತ್ರವನ್ನು ಧರಿಸಿರುವಂತಹ ಕಮಲದಂತೆ ಕಣ್ಣುಗಳುಳ್ಳ,
ವಕ್ಷಸ್ಥಳದಲ್ಲಿ ಮುತ್ತಿನ ಹಾರವನ್ನು ಧರಿಸಿರುವ, ವಕ್ಷಸ್ಥಳದಲ್ಲಿ ಮುತ್ತಿನ ಹಾರವನ್ನು ಧರಿಸಿರುವ, ಕೌಸ್ತುಭ ಮಣಿಯನ್ನು ಹೊಂದಿರುವ, ಕೌಸ್ತುಭ ಮಣಿಯನ್ನು ಹೊಂದಿರುವ, 4 ಭುಜಗಳುಳ್ಳ, ಚತುರ್ಬಾಹು ಅಂತಲ್ಲ 4 ಭುಜಗಳನ್ನುಳ್ಳ ವಿಷ್ಣುವಿಗೆ ಶಿರಭಾಗಿ ವಂದಿಸುತ್ತೇನೆ. ವಿಷ್ಣುವಿಗೆ ಶಿರಭಾಗಿ ವಂದಿಸುತ್ತೇನೆ. ಇದರ ಅರ್ಥವನ್ನ ಒಂದು 5 ನಿಮಿಷದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸಶಂಕ ಚಕ್ರಂ, ಆಕ್ಚುಲಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಹೇಳ್ತಾ ಇದ್ವಿ, ವಿಷ್ಣುವಿನ ಒಂದು ಫೋಟೋ ನೋಡಿದ್ರು ಕೂಡ ನಮ್ಗೆ 4 ಇದು ಕಾಣಿಸುತ್ತೆ ನಿಮಗೆ. ಶಂಖ ಏನು, ಆ ಶಂಖದ ಹೆಸರು ಪಾಂಚಜನ್ಯ ಅನ್ನುವಂತಹ ಶಂಖವನ್ನು ಇಟ್ಕೊಂಡಿರುವಂತಹ ಶಂಖ ಚಕ್ರ ಗದಾಧಾರಿ ಅಲ್ವಾ. ಚಕ್ರ ಅಂತ ಅಂದ್ರೆ ಸುದರ್ಶನ ಚಕ್ರವನ್ನ ಉಳ್ಳಂತಹ, ಸು ಅಂದ್ರೆ ಅವಲ ಹೇಳಿದಂಗೆ ಒಳ್ಳೇದು, ದರ್ಶನ ಅಂದ್ರೆ ಡಿವೈನ್ ಅನ್ನುವಂತಹ ಒಂದು ಅರ್ಥ. ಸೊ ಸುದರ್ಶನ, ಸು ಅಂದ್ರೆ ಅವನ ಆ ಚಕ್ರನೇ ಯಾವ ರೀತಿ ಇದೆ ಅಂತಂದ್ರೂ ಒಳ್ಳೆಯ ಒಂದು ಡಿವೈನ್ ಅನ್ನ ಕೊಡುವಂತ ಸುದರ್ಶನ ಅಂತ, ಅದು ಒಂದು ಚಕ್ರದ ಹೆಸರು ಸುದರ್ಶನ. ಗದ, ಗದೆ ಏನದು, ಕೌಮುದಿ, ಕೌಮುದಕಿ ಅಂತಲೂ ಕೂಡ ಕರೀತಾರೆ, ಅಂತಹ ಒಂದು ಗದೆಯ ಹೆಸರು. ಪದ್ಮ ಅಂದ್ರೆ ಲೋಟಸ್. ಸೊ 4 ಚತುರ್ಭುಜನಾಗಿರ್ಕೊಂಡು 4 ಇಟ್ಕೊಂಡು, ಒಂದು ಶಂಖ, ಒಂದು ಚಕ್ರ, ಇನ್ನೊಂದು ಗದೆ, ಮತ್ತೆ ಇನ್ನೊಂದು ಪದ್ಮ, ಇಷ್ಟನ್ನು ಇಟ್ಕೊಂಡಿರುವಂತಹ ವಿಷ್ಣು ಅವ್ರು ಏನ್ ಮಾಡಿದ್ದಾನೆ, ಕಿರೀಟ ಕುಂಡಲಂ, ಅವ್ನು ಯಾವ ರೀತಿ ಕಾಣಿಸ್ತಿದ್ದಾನಂದ್ರೆ ಕಿರೀಟ, ಕಿರೀಟ ಅಂದ್ಕೊಂಡ್ರೆ ಕುಂಡಲ ಅಂದ್ರೆ ರಿಂಗ್. ನಮ್ಮ ಒಂದು ಭಗವದ್ಗೀತೆಯಲ್ಲೂ ಕೂಡ ಒಂದು ವಿಷ್ಣುವನ್ನ ಹೊಗಳಬೇಕಂದ್ರೆ ಸುಮಾರು ಶ್ಲೋಕಗಳು ನಮ್ಗೆ ಸಿಗುತ್ತೆ. ದಿವ್ಯಾಮಾಲಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಅಂತ ವರ್ಣಿಸ್ತಾರೆ. ದಿವ್ಯ ಮಾಲೆಯನ್ನು ಧರಿಸಿರುವಂತಹ ದಿವ್ಯ ಗಂಧಾನುಲೇಪನವನ್ನು ಆಗಿರುವಂತಹ ವಿಶ್ವರೂಪ ದರ್ಶನವನ್ನು ಅರ್ಜುನ ಮಾಡಿ ಎಲ್ಲ ಹೇಳುವಂತಹ ಒಂದು ಶ್ಲೋಕಗಳು ನಮ್ಗೆ ಕಣ್ಣಿಗೆ ನೆನಪಾಗುತ್ತೆ. ಸೊ ಕಿರೀಟವನ್ನು ಹೊಂದಿರುವಂತಹ ಅಥವಾ ಕುಂಡಲವನ್ನು ಧರಿಸಿರುವಂತಹ, ಮತ್ತೆ ಸಪೀತ, ಮತ್ತೆ ಎಲ್ಲೋ ಸಿಲ್ಕ್ ಇದನ್ನ ಗಾರ್ಮೆಂಟ್ ಅನ್ನ ಧರಿಸಿರುವಂತಹ, ಸರಸೀರುಹೇಕ್ಷಣಂ ಅಂದ್ರೆ ಸರಸಿ ಅಂದ್ರೆ ನೀರು, ಅಕ್ಷ ಅಂತಂದ್ರೆ ಕಣ್ಣು, ಅವನ ಕಣ್ಣು ಯಾವ ರೀತಿ ಇದೆ ಅಂತ ಅಂದ್ರೆ ಕಮಲದಂತೆ ಇರುವಂತಹ ಕಣ್ಣು ಅಂತ. ಆ ಕಮಲದಲ್ಲಿ ಅಂದ್ರೆ ನೀರಿನಲ್ಲಿ ಅಳೆದಿರುವ ಕಮಲದಂತೆ ಇರುವಂತಹ ಕಣ್ಣು. ಸರಸ್ ಅಂದ್ರೆ ನೀರು, ಆ ನೀರಲ್ಲಿ ಏನ್ ಅರಳಿದೆ, ಕಮಲ ಅರಳಿದೆ. ಅವನ ಕಣ್ಣು ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ ನೀರಲ್ಲಿ ಅರಳಿದ ಕಮಲದಂತೆ ಕಾಣಿಸ್ತಾ ಇದೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಅಂತಹ ಒಂದು ಇಡೀ ಒಂದು ವಿಷ್ಣುವಿನ ಒಂದು ಚಿತ್ರಣವನ್ನ ಈ ಒಂದು ಶ್ಲೋಕದಲ್ಲಿ ಕೊಡ್ತಾ ಇರುವಂತದ್ದು ಅಲ್ವಾ. ದಿವ್ಯ ಮಾಲಾಂಬರಧರಂ, ಮಾಲವನ್ನು ಕೌಸು ಮಣಿ ಅಂತ ಅಂತಹ ವಿಷ್ಣುವಿಗೆ ನಾನು ನಮಿಸ್ತೀನಿ ಅಂತ, ನಾನು ಶಿರಭಾಗಿ ನಮಿಸ್ತೀನಿ ಅಂತ. ಶಿರಸಾ ನಮಾಮ್ಯಹಂ. ಆಕ್ಚುಲಿ ಒಂದು ಮುಖ್ಯವಾಗಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ನಮ್ಮ ತಲೆನಲ್ಲಿ ಎಲ್ಲಾ ಅಂಗಗಳಿಗೆ ತುಂಬಾ ಪ್ರಾಮುಖ್ಯವಾದಂತಹ ಅಂಗ ಅಂದ್ರೆ ತಲೆ. ಯಾಕೆ ತಲೆ ಬಹಳ ಪ್ರಾಮುಖ್ಯತೆ ಅಂದ್ರೆ, ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದೆ, ಆಲ್ಮೋಸ್ಟ್ 5 ಸೆನ್ಸ್ ಆರ್ಗನ್ಸ್ ಅಲ್ಲಿ 4 ಸೆನ್ಸ್ ಆರ್ಗನ್ಸ್ ನಮ್ಮ ತಲೆನಲ್ಲೇ ಇರೋದು. ಅದು ಕಣ್ಣು, ಕಿವಿ, ಮೂಗು ಮತ್ತೆ ಬಾಯಿ, ಇಷ್ಟು ಇಂದ್ರಿಯಗಳು ಕೂಡ ತಲೆನಲ್ಲೇ ಕೊಟ್ಟಿರುವಂತದ್ದು. ಅಫ್ಕೋರ್ಸ್ 5ನೇದು ಕೂಡ ಸ್ಕಿನ್ ಅನ್ನೋದು ಕೂಡ, ಚರ್ಮನು ಕೂಡ ತಲೆನಲ್ಲೂ ಇದ್ರೂ ಕೂಡ ಅದು ಆದ್ರೂ ಪ್ರಮುಖವಾಗಿ ಶಿರಸ್ಸಿನಲ್ಲಿ ಅಷ್ಟು ಸೆನ್ಸ್ ಆರ್ಗನ್ಸ್ ಇರೋದ್ರಿಂದ ಅಂತಹ ಒಂದು ಇಂದ್ರಿಯನ್ನ ನಾನು ತಲೆಬಾಗಿ ನಮಿಸ್ತೀನಿ ಅಂದ್ರೆ ಅಷ್ಟು ಇಂದ್ರಿಯಗಳಿಗೂ ನಾನು ನಿನಗೆ ಶರಣಾಗತಿ ಆಗಿದ್ದೀನಿ ಅಥವಾ ನಿನಗೆ ಅರ್ಪಿಸಿದ್ದೀನಿ ಅನ್ನುವಂತ ಒಂದು ಅರ್ಥವನ್ನ ಕೊಡೋಕೆ ಶಿರಸಾ ನಮಾಮ್ಯಹಂ, ಯಾವಾಗಲೂ ಕೂಡ ತಲೆಬಾಗಿ ನಮಿಸ್ತೀನಿ ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಯಾವಾಗಲೂ ಕೂಡ ತಲೆಯಲ್ಲಿ ಆಜ್ಞಾ ಚಕ್ರ ಮತ್ತೆ ಸಹಸ್ರ ಚಕ್ರಗಳು ಕೂಡ ಆಕ್ಟಿವೇಟ್ ಆಗೋದು ತಲೆನಲ್ಲೇ. ಸೊ ಆ ಒಂದು ಮಟ್ಟಕ್ಕೆ ಅಂದ್ರೆ ದೇವರ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂತಂದ್ರೆ ಆಜ್ಞಾ ಚಕ್ರ ಯಾವಾಗ ಓಪನ್ ಆಗುತ್ತಲ್ಲ, ಸಹಸ್ರ ಚಕ್ರ, ಅದು ಕೂಡ ತಲೆಗೆ ಒಂದು ಪ್ರಾಮುಖ್ಯತೆ ಇರೋದ್ರಿಂದ ನಾನು ಶಿರವಾಗಿ ನಮಿಸ್ತೀನಿ ಅಂದ್ರೆ ನಾನು ನಿನ್ ಜೊತೆ ಕನೆಕ್ಟ್ ಆಗ್ತೀನಿ ಅನ್ನುವಂತ ಅರ್ಥವನ್ನ ಕೊಡುವಂಥದ್ದು. ಚತುರ್ಭುಜ ಉಳ್ಳಂತಹ ವಿಷ್ಣುವಿಗೆ ನಾನು ಶಿರವಾಗಿ ನಮಿಸ್ತೀನಿ ಅಂತ ಹೇಳುವಂಥದ್ದು. ಸೊ ಇಷ್ಟು ಹೊತ್ತು ಆಲ್ಮೋಸ್ಟ್ 1.25 ಗಂಟೆ ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಟೈಮ್ ಆಗಿದೆ ಅನ್ಸುತ್ತೆ, ಸ್ವಲ್ಪ ಜಾಸ್ತಿ ಸಮಯ ತಗೊಂಡಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. 1 ನಿಮಿಷಗಳ ಕಾಲ ಒಂದು ವಿಷ್ಣುವಿನ ಧ್ಯಾನವನ್ನ, ವ್ಯಾಸರ ಒಂದು ಧ್ಯಾನವನ್ನ ಮಾಡಿ ಇವತ್ತು ವಿರಾಮವನ್ನ ಘೋಷಣೆ ಮಾಡೋಣ. ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಿ
ಒಂದು 30 ಸೆಕೆಂಡ್ ವಿಷ್ಣುವಿಗೋಸ್ಕರ ನಾವೇನು ಶ್ಲೋಕಗಳನ್ನ ಕಲ್ತ್ವಿ ಅಷ್ಟು ಶ್ಲೋಕಗಳನ್ನ ಒಂದ್ಸತಿ ಮನಸ್ಸಲ್ಲಿ ತಗೊಂಡು ಕೌಸ್ತುಭ ಮಣಿಯನ್ನ ಶ್ರೀವತ್ಸದ ಒಂದು ಚಿಹ್ನೆಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಎಲ್ಲಾ ಶುಭವನ್ನು ತೋರಿಸುವ ಅಂಗಾಂಗಗಳೆಲ್ಲರಿಗೂ ಕೂಡ ನಾವು ನೆನೆಸ್ಕೊಂಡು ಒಂದು ಸತಿ ಶಿರಭಾಗಿ ಒಂದು ಧ್ಯಾನವನ್ನು ಮಾಡೋಣ. ಧನ್ಯವಾದ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ವಾಟ್ಸಪ್ ಗಣ ಓಪನ್ ಆಗುತ್ತೆ ಇವಾಗ. 9 ಗಂಟೆ ತನಕ ಟೈಮ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯ ಸಂದೇಹಗಳು ಅಥವಾ ಕಂಪ್ಲೇಂಟ್ಸ್ ಇರ್ಬೋದು ಅಥವಾ ಕಾಂಪ್ಲಿಮೆಂಟ್ಸ್ ಇರ್ಬೋದು, ಎಲ್ಲವನ್ನೂ ಮುಕ್ತವಾಗಿ ಶೇರ್ ಮಾಡ್ಕೊಳ್ಳುವಂತಹ ಅವಕಾಶ ವಾಟ್ಸಪ್ ಇರುತ್ತೆ. ಒಂದು ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಾರ ಇದೇ ಸಮಯಕ್ಕೆ ಸತ್ಸಂಗದಲ್ಲಿ ಭೇಟಿಯಾಗೋಣ. ಧನ್ಯವಾದ. ರಾಮ್ ರಾಮ್. ಧನ್ಯವಾದಗಳು. ಯಾರಿಗೂ ಪ್ರಶ್ನೆ ಇದೆ ಅನ್ಸುತ್ತೆ. ಪ್ರಶ್ನೆ ಬೇಕಾದ್ರೆ ಇರ್ಬೋದು. ಪಾಂಚಜನ್ಯ ಅಂತ ಏನೋ ಹೇಳ್ತಿದ್ರು. ಪಾಂಚಜನ್ಯ, ಶಂಖ, ಸುದರ್ಶನ ಚಕ್ರ, ಕೌಮೋದಕಿ, ಗದೆ ಮತ್ತೆ ಪದ್ಮಗೆ ಪದ್ಮಗೆ ಏನು ಹೆಸರಿಲ್ಲ ಅವಾಗಿನಿ. ಪದ್ಮಾನೆ, ಅದಕ್ಕೇನು ಬೇರೆ ಪದ್ಮಾನೆ ಹೂವು ಅಷ್ಟೇ, ಕಮಲದ ಹೂವು ಅಷ್ಟೇ. ಗದೆಗೆ ಬಂದು ಕೌಮುದಿ ಅಂತ ಹೆಸರು, ಗದೆಯ ಹೆಸರು ಕೌಮುದಿ ಅಂತ, ಚಕ್ರದ ಹೆಸರು ಸುದರ್ಶನ ಅಂತ, ಶಂಖದ ಹೆಸರು ಪಾಂಚಜನ್ಯ. ಪದ್ಮಗೆ ಏನಿಲ್ಲ, ಪದ್ಮಕ್ಕೆ ಏನು ಹೆಸರು ಕೊಟ್ಟಿಲ್ಲ. ಓಕೆ. ಬೇರೆ ಪ್ರಶ್ನೆ ಇದೆಯಾ? ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವೆಲ್ಲ ಮಾಡಕ್ ಆಗ್ತಾ ಇದೆ. ಅವಕಾಶವನ್ನು ಮಾಡಿಕೊಟ್ಟದಕ್ಕೂ ಕೂಡ ಧನ್ಯವಾದಗಳು.